ಆಚಾರ್ಯ ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಹೆಸರಿನ ಚರಣಾನುಯೋಗ ಪ್ರಧಾನ ಗ್ರಂಥದ ರಚನೆಯನ್ನು ಇಂದಿಗೆ ಸುಮಾರು 100 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಪಂಡಿತ್ ಟೋಡರ್ ಮಲ್ಲರ ಕಾರ್ಯ ಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ದೌಲತ್ ರಾಮ್ ಕಾಸಲಿವಾಡ್ ಅನ್ನುವಂಥ ಇನ್ನೋರ್ವ ಜ್ಞಾನಿ ಪುರುಷ ಪೂರ್ಣ ಮಾಡಿ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರ ನಡೀತಾ ಇದೆ. 56 ವಿಧಿನ ನೀತ್ವಾ ದಿವಸಂ ದ್ವಿತೀಯ ರಾತ್ರಿಂ ಚ ಅತಿವಾಹಯೇತ್ ಪ್ರಯತ್ನಾತ್ ಧರ್ಮಂ ಚ ತೃತೀಯ ದಿವಸಸ್ಯ. ಅದರ ನಂತರ ಪೂರ್ವೋಕ್ತ ವಿಧಿಯಿಂದ ಉಪವಾಸದ ದಿವಸವನ್ನು ಎರಡನೇ ರಾತ್ರಿಯನ್ನು ವ್ಯತೀತ ಮಾಡಿ ಪುನಃ 3ನೇ ದಿವಸದ ಅರ್ಧ ಭಾಗವನ್ನು ಕೂಡ ಅತ್ಯಂತ ಪ್ರಯತ್ನಪೂರ್ವಕವಾಗಿ ವ್ಯತೀತ ಮಾಡಬೇಕು. ಟೀಕೆ ತತಃ ಉಕ್ತೇನ ವಿಧಿನ ದಿವಸಂ ನೀತ್ವಾ ಚ ದ್ವಿತೀಯ ರಾತ್ರಿಂ ನೀತ್ವಾ ಚ ತೃತೀಯ ದಿವಸಸ್ಯ ಅರ್ಧಂ ಪ್ರಯತ್ನಾತ್ ಅತಿವಾಹಯೇತ್. ಪುನಃ ಯಾವ ಪ್ರಕಾರ ಧರ್ಮಧ್ಯಾನಪೂರ್ವಕ ಮೊದಲನೆಯ ಅರ್ಧ ದಿವಸವನ್ನು ವ್ಯತೀತ ಮಾಡಲಾಗಿತ್ತು, ಅದೇ ಪ್ರಕಾರ 2ನೇ ದಿವಸವನ್ನು ಕೂಡ ವ್ಯತೀತ ಮಾಡಿ ಮತ್ತು ಹೇಗೆ ಸ್ವಾಧ್ಯಾಯಪೂರ್ವಕ ಮೊದಲನೆಯ ರಾತ್ರಿಯನ್ನು ಕಳೆಯಲಾಗಿತ್ತು ಹಾಗೆ 2ನೇ ರಾತ್ರಿಯನ್ನು ಕೂಡ ವ್ಯತೀತ ಮಾಡಿ ಅತ್ಯಂತ ಪ್ರಯತ್ನಪೂರ್ವಕವಾಗಿ 3ನೆಯ ಅರ್ಧ ದಿವಸವನ್ನು ಕೂಡ ವ್ಯತೀತ ಮಾಡಬೇಕಾಗುವುದು. ಭಾವಾರ್ಥ: ಯಾವ ಪ್ರಕಾರ ಧಾರಣಾದ ದಿವಸವನ್ನು ವ್ಯತೀತ ಮಾಡಲಾಗಿತ್ತು ಅದೇ ಪ್ರಕಾರ ಪಾರಣೆಯ ದಿವಸವನ್ನು ಕೂಡ ವ್ಯತೀತ ಮಾಡಬೇಕು. ಧಾರಣಾದಿಂದ ಹಿಡಿದು ಪಾರಣೆಯವರೆಗಿನ 16 ಪ್ರಹರದ ಸಮಯವನ್ನು ಎಂದರೆ 48 ಗಂಟೆಗಳನ್ನು ಶ್ರಾವಕನು ಒಳ್ಳೆಯ ಪ್ರಕಾರದ ಧರ್ಮಪೂರ್ವಕವಾಗಿಯೇ ಕಳೆಯಬೇಕಾಗುವುದು. ಎಂದರೇನೇ ಅವನ ಉಪವಾಸ ಮಾಡುವುದು ಸಾರ್ಥಕವಿದೆ. ಏಕೆಂದರೆ ವಿಷಯ ಕಷಾಯಗಳ ತ್ಯಾಗ ಮಾಡುವ ಸಲುವಾಗಿಯೇ ಉಪವಾಸ ಮೊದಲಾದವನ್ನು ಮಾಡಲಾಗುತ್ತದೆ. ಇದ ಅತ್ಯಂತ ಕಠಿಣ ಇದೆ ರೀ. ವಿಷಯ ಕಷಾಯಗಳದ್ದು ತ್ಯಾಗ ಆಗೋದ ಇದ್ರೂ ವಿಷಯ ಸಾಮಗ್ರಿಗಳು ಇದ್ರೂ ಕೂಡ ಕಷಾಯ ರೂಪದ ಪ್ರವೃತ್ತಿ ಇದೆ. ಅವುಗಳ ಅಭಾವದಲ್ಲಿ ಕೂಡ ಕಷಾಯ ರೂಪದ ಪ್ರವೃತ್ತಿ ಇದೆ. ಲೋಭ ಕಷಾಯ, ಮಾನ ಕಷಾಯ ಇರುವೆಳೆದೊಳಗೆ, ಇಲ್ಲದೇ ಇರುವೆಳೆದೊಳಗೆ ಕ್ರೋಧ ಕಷಾಯ, ಮಾಯಾ ಕಷಾಯ. ಉಳಿದ ನವ ಕಷಾಯಗಳಂತೂ ಅವುಗಳ ಅನುಸಾರವಾಗಿ ಇರ್ತಾವನಾರೆ. ಅಂದ್ರೆ ಜೀವ ಕ್ಷೇತ್ರಾಂತರ ಮಾಡಿದರನು ವಿಷಯೇಚ್ಛೆ ಏನಿದೆ ಅದು ಅತ್ಯಂತ ಪ್ರಬಲ ಇದೆ. ಇಲ್ಲಿ ಕೂತಿರುವ ವೇಳೆದೊಳಗೆ ಕೂಡ ಪಂಚೇಂದ್ರಿಯ ವಿಷಯಗಳದ್ದು ಇಚ್ಛೆ ನಡೆದದ್ದು ಇದೆಯೋ ಅಥವಾ ಇಲ್ಲರಿ. ಯಾರು ಬಂದರು ಸಾಮಾನ್ಯವಾಗಿ ಏನು ಒಂದಲ್ಲ ಎರಡಲ್ಲ ಹೇಳೋದನ್ನು ಸಾಧ್ಯ ಇಲ್ಲ. ಅಷ್ಟು ಸೂಕ್ಷ್ಮ ಉಪಯೋಗದೊಳಗೆ ವಿಷಯದ ಗ್ರಹಣ ಆಗ್ತಾ ಇರ್ತಿದೆ. ಅದಕ್ಕೆ ಇಲ್ಲಿ ಹೇಳಿದ್ರು ಉಪವಾಸ ಮಾಡೋದನ್ನು ಯಾವುದರ ಸಲುವಾಗಿ ಇರ್ತಿದೆ? ಶರೀರದ ಆರೋಗ್ಯದ ಸಲುವಾಗಿ ಅಲ್ಲ. ಈಗಂತೂ ಅದನ್ನೇ ಹೇಳಿಕೊಂಡು ಮಾಡ್ತಾರೆ. ಇರಲಿ, ಏನೋ ಒಂದು ಜೀವನಿಗೆ ಆ ಕಡೆ ಮಾತಿನಿಂದಲೇ ಈ ಕಡೆ ತೊಡಗಿಸಬೇಕು ಅಂಥೇಳಿ ಯಾರೋ ಹೇಳಿದ್ದಿರಬಹುದ್ರೆ. ಆದರೆ ಅದನ್ನೇ ಮುಖ್ಯವಾಗಿಟ್ಟುಕೊಂಡ
ಯಾವುದೋ ದುರಭಿಪ್ರಾಯದ ಮೂಲಕ ಉಪವಾಸಾದಿಗಳನ್ನು ಮಾಡೋದಾಗ್ತಿದೆ. ಧರ್ಮನಿಷ್ಠೆಯಿಂದ ಉಪವಾಸಾದಿಗಳನ್ನು ಮಾಡಿದ್ರೂ ಕೂಡ ವಿಷಯ ಕಷಾಯದ ಕಡೆಗೆ ಲಕ್ಷ್ಯ ಇರುವುದಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಧರ್ಮದ ನಿಷ್ಠೆಯಿಂದ ಅರೆ ಮನುಷ್ಯ ಆಗಿದೆ, ನಾನು ಎಲ್ಲ ಅನುಕೂಲತೆ ಇದೆ, ನಾನು ಧರ್ಮಕ್ಕೆ ಸಂಬಂಧಿಸಿದ ಆಚರಣೆ ಮಾಡಬೇಕಲ್ಲ ಅನ್ನುವಂಥ ಭಾವನೆ ಕೂಡ ಅದೆಷ್ಟೋ ಜೀವರುಗಳಲ್ಲಿ ಸ್ವಾಭಾವಿಕವಾಗಿ ಮೂಡಿ ಬರ್ತವೆ. ಆದರೆ ವಿಷಯ ಕಷಾಯಗಳು ನನ್ನಲ್ಲಿ ನಡೆದಿದ್ದಾವೋ ಅಥವಾ ಕಮ್ಮಿ ಆಗಿದ್ದಾವೋ ಅವುಗಳನ್ನು ಅಭಾವ ಮಾಡುವ ಸಲುವಾಗಿ ನನಗೆ ಯಾವುದಾದ್ರೂ ಪದಾರ್ಥದ ಆಶ್ರಯ ಇದೆಯೇನ, ಇದರದ ಅವಲೋಕನೆ ಮಾಡೋದ ನಿಜವಾಗಿ ಈ ಜೀವಕ್ಕೆ ಏನ ಅಂತಂದ್ರೆ ಪರಿಚಯನೇ ಇಲ್ಲರೆ. ಈಗ ನಾವಿಲ್ಲಿ ಕೂತಿದ್ದೆವು, ಮಂದಿರಕ್ಕೆ ಹೋಗ್ತೇವೆ, ಯಾತ್ರೆಗೆ ಹೋಗ್ತೇವೆ, ಶಿಬಿರಕ್ಕೆ ಹೋಗ್ತೇವೆ ಅಥವಾ ಪಂಚ ಕಲ್ಯಾಣಿಕಗಳಿಗೆ ಹೋಗ್ತೇವೆ. ಎಲ್ಲಿ ಹೋದ್ರೂ ಕೂಡ ಈಗಂತೂ ಹೋಗುವ ಮಾತೇ ಇಲ್ಲರಿ. ಶಾರೀರಿಕವಾಗಿ ಹೋಗಿರ್ತೇವೆ, ಇನ್ನೂ ಅರ್ಧ ಕಿಲೋಮೀಟರ್ ಹೋಗೋದಿಲ್ಲ ಅನ್ಕ ಈ ಕಡೆದು ವಿಚಾರ, ಅದೇನು ಸಾಧನ ಅದಾವಲ್ಲ ಮೊಬೈಲ್, ಅವುಗಳ ಮೂಲಕ ಎಲ್ಲ ಇಲ್ಲೇ ಇರ್ತಿದೆ ರೀ ಉಪಯೋಗ ಎಲ್ಲ. ಇಲ್ಲಿ ಹೇಳ್ತಾ ಇರುವಂಥ ಮಾತ ನಿಜವಾಗಿ ನಾವಿಲ್ಲೇನು ದಿನ ಸೇರ್ತೇವೋ ಅವ್ರಿಗೆ ಒಂದಿಷ್ಟು ಲಕ್ಷದೊಳಗೆ ಬರೋ ಸಾಧ್ಯತೆ ಅಥವಾ ತಿಳಿಯೋ ಸಾಧ್ಯತೆ ರೀ. ಇನ್ನಿತರರಿಗೆ ಇದು ತಿಳಿಯೋದ ಸ್ವಲ್ಪ ಕಷ್ಟದ ಮಾತಿದೆ. ಜ್ಞಾನದ ಮೇಲೆ ತತ್ವಗಳದ್ದು ಸಂಸ್ಕಾರ ರೂಪದ ಅಭ್ಯಾಸ ಇಲ್ಲದೆ ಹೋದ್ರೆ ಈ ಮಾತು ತಿಳಿಯೋದು. ಅರೆ ವಿಷಯ ಅಂದರೆ ಏನ, ಕಷಾಯ ಅಂದರೆ ಏನ, ಜ್ಞಾನ ಅಂದರೆ ಏನ, ಯಾವ 5 ಇಂದ್ರಿಯಗಳ ಮೂಲಕ ಜ್ಞಾನ ಕಾರ್ಯ ಮಾಡ್ತಿದೆ, ಆ ಕಾರ್ಯ ಮಾಡ್ತಾ ಇರುವುದರೊಳಗೆ ಆ 5 ಇಂದ್ರಿಯದ ಯಾವ ಜ್ಞಾನದ ವಿಷಯ ಇದಾವೆಯೋ ಅವುಗಳಲ್ಲೇ ಸತತ ರಾಗದ್ವೇಷ ಇಷ್ಟಾನಿಷ್ಟ ಆಗ್ತಿದೆ ಅನ್ನಿಲ್ರಿ. ನೋಡಿದ ನೋಟಕ್ಕೆ ವಸ್ತುವಿಗೆ ಸಂಬಂಧಿಸಿದ ಹಾಗೆ, ದೃಶ್ಯಕ್ಕೆ ಸಂಬಂಧಿಸಿದ ಹಾಗೆ, ಆಘ್ರಾಣಿಸಲ್ಪಟ್ಟ ಗಂಧಕ್ಕೆ ಸಂಬಂಧಿಸಿದ ಹಾಗೆ, ಶ್ರವಣದೊಳಗೆ ಬಂದಿರುವಂಥ ಶಬ್ದಕ್ಕೆ ಸಂಬಂಧಿಸಿದ ಹಾಗೆ, ಪ್ರತಿಯೊಂದಕ್ಕೆ ಸಂಬಂಧಿಸಿದ ಹಾಗೆ ಏನಾಗ್ತಾ ಇರ್ತಿದೆ, ಅವೇನು ಇಂದ್ರಿಯ ಜ್ಞಾನದ ವಿಷಯ ಅದಾವಲ್ಲ ಅಲ್ಲಿ ನಿರಂತರ ರಾಗದ್ವೇಷ ನಿಷ್ಪ್ರಯೋಜನವಾಗಿ, ನಿಷ್ಪ್ರಯೋಜನ ಅಂಥೇಳಿ ಹೇಳಿದ್ರೂ ಕೂಡ ಭವ ಪರಂಪರೆಗೆ ಅತ್ಯಂತ ಪ್ರಯೋಜನಕಾರಿ ಇದೆ. ಅದಕ್ಕೆ ಈ ಶ್ರಾವಕನ ಯಾವ ಸಾಮಾಯಿಕ ಪ್ರೋಷಧ 2 ಅದು ಈಗ ಏನ ಶಿಕ್ಷಾವ್ರತಗಳ್ರಿ. 2ನೇದ್ರದ ಇದು ಚರ್ಚೆ ನಡೆದದ್ದು ಇದೆ. ಮೊದಲನೇದ್ದು ಸಾಮಾಯಿಕ ಇದೆ, 2ನೇದ್ದು ಪ್ರೋಷಧ ಉಪವಾಸ ಇದೆ. ಇವುಗಳಲ್ಲಿ ಏನು ಹೇಳ್ತಾ ಇದ್ದಾರೆ, ನಮಗ ಇವುಗಳಲ್ಲಿ ಹೇಳ್ತಾ ಇರುವಂಥ ಧರ್ಮ ಸಾಧನೆ ಅಥವಾ ಆತ್ಮ ಸಾಧನೆಯ ಮಾತು ಲಕ್ಷ್ಯಕ್ಕೆ ಗಮನಕ್ಕೆ ಬರ್ತಾ ಇದೆಯನ್ನ, ನಮ್ಮ ಉಪಯೋಗ ಭಾಷ್ಯದಿಂದ ಸಂಕ್ಷೇಪಿಸಲ್ಪಡ್ತಾ ಇದೆಯನ್ನ, ನಮ್ಮ ಉಪಯೋಗದೊಳಗೆ ಯಾವ ಇಂದ್ರಿಯಕ್ಕೆ ಸಂಬಂಧಿಸಿದ ಹಾಗೆ, ಇಂದ್ರಿಯ ಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ವಿಷಯಾವಳಿಗಳ ಪ್ರಾಪ್ತ ಆಗ್ತವೆಯೋ ಅವುಗಳಿಗೆ ಸಂಬಂಧಿಸಿದ ಹಾಗೆ ದೀರ್ಘ ಅಥವಾ ತೀವ್ರ ರಾಗದ್ವೇಷ ನಮ್ಮಲ್ಲಿ ನಮ್ಮ ಬುದ್ಧಿಗೆ ತಿಳಿದು ಬರುವ ಹಾಗೆ ಕಾಣಿಸ್ತಾ ಇದ್ದಾವೆನ, ಆಗ್ತಾ ಇದ್ದಾವೆನ, ಇವುಗಳನ್ನ ಅವಲೋಕನೆ ಮಾಡಿಕೊಳ್ಳುವುದೇ ಈ ಗ್ರಂಥದ ಈ ವಿಷಯದ ಸ್ವಾಧ್ಯಾಯದ ಮಾತು. ಒಟ್ಟಿನಲ್ಲಿ ಸ್ವಯಂ ತನ್ನ ಅಂತರಂಗದ ಅವಲೋಕನೆ, ತನ್ನ ಪರಿಣಾಮದ ಅವಲೋಕನೆ, ತನ್ನ ಜ್ಞಾನದೊಳಗಿರುವಂಥ ಯಾವ ಒಂದು ಹೀನತೆ ಅಥವಾ ಯಥಾರ್ಥತೆ ಇದೆ ಅದನ್ನು ಗುರುತಿಸುವಂಥ ಪ್ರಯತ್ನ ನಮ್ಮಲ್ಲಿ ಆದರನ ಈ ಗ್ರಂಥದ ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ವಾಚನ ಅಥವಾ ನಾವು ಸಮಯ ತೆಗೆದದ್ದ ಸಾರ್ಥಕ ಇದೆ. ಸಮಯ ನಾವು ತೆಗೆದಿಲ್ಲ ಅನ್ನೋದ ಈ ಮೊದಲ ಅನೇಕ ಬಾರಿ ಹೇಳಿದ್ದು ಇದೆ.
ಅದು ಕರ್ಮದ ಅನುಸಾರ ದೊರಕಿದ್ದು ಇದೆ ರೀ. ಆದರೆ ಕರ್ಮದ ಅನುಸಾರ ದೊರಕಿರುವುದರಲ್ಲಿ ತನ್ನ ಪ್ರಯೋಜನವನ್ನು ಸಾಧಿಸಿಕೊಳ್ಳುವಂಥ ಜೀವ ನಿಜವಾಗಿ ಬುದ್ಧಿವಂತನೂ ಇದ್ದಾನೆ ಮತ್ತು ತನ್ನ ದುಃಖ ಪರಂಪರೆಯನ್ನು ನಷ್ಟ ಕೂಡ ಮಾಡ್ತಾನೆ. ಏನು ಹೇಳಿದರು? ಒಂದೇ ವಿಷಯ ರೀ. ಧಾರಣಾದಿಂದ ಹಿಡಿದು ಪಾರಣೆಯವರೆಗಿನ 16 ಪ್ರಹರದ ಸಮಯವನ್ನು ಶ್ರಾವಕನು ಒಳ್ಳೆಯ ಪ್ರಕಾರದ ಧರ್ಮಪೂರ್ವಕವಾಗಿಯೇ, ಧರ್ಮದೊಳಗೆ ಒಳ್ಳೆಯದ ಮತ್ತು ಒಳ್ಳೆಯದಲ್ಲ ಹೀಗೆ 2 ಪ್ರಕಾರ ಅದಾವೇನ್ರಿ? ಧರ್ಮದೊಳಗೆ ಒಂದು ಒಳ್ಳೆಯದಿದೆ, ಒಂದು ಒಳ್ಳೆಯದಿಲ್ಲ, ಹೀಗೆ 2 ಪ್ರಕಾರ ಇದಾವೇನ? ಇಲ್ಲ. ಹಾಗಾದರೆ ಈ ಶಬ್ದ ಪ್ರಯೋಗ ಮಾಡುವಂಥವ್ರ ನಮಗಿಂತ ಸ್ವಲ್ಪ ಕಮ್ಮಿ ಜ್ಞಾನಿನೇ ಇರಬೇಕಲ್ಲ. ಒಳ್ಳೆಯ ಧರ್ಮ ಮತ್ತು ಒಳ್ಳೆಯದ ಅಲ್ಲದೇ ಇರುವ ಧರ್ಮ 2 ಅದಾವೆ, ನಿಲ್ಲಿಸೋದಾವೆ. ಭಾಲ್ಚಂದ್ರ ಭಾಯ್ ಹೇಳಿಲ್ಲ ಗೌರನ್ನವ್ರು, ಅವ್ರನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿ ತಾವು ಸುಮ್ಮನೆ ಇರೋದೇನ್ರಿ? ಒಳ್ಳೆಯ ಧರ್ಮ, ಒಳ್ಳೆಯದಲ್ಲದೇ ಇರುವಂಥ ಧರ್ಮ, ಹೀಗೆ 2 ಅದಾವೇನು ಮಧುಕರಣ್ಣ? ಅದಾವ. ಯಾಕೆ ಅಂತಂದ್ರೆ ಇಲ್ಲಿ ಹೇಳಿರುವಂಥವ್ರು, ಒಳ್ಳೆಯ ಶಬ್ದದ ಪ್ರಯೋಗ ಮಾಡಿರುವಂಥವ್ರ ನಮಗಿಂತ ಕಮ್ಮಿ ಜ್ಞಾನಿ ಏನಿಲ್ರಲ್ಲ, ಏನು ಇರಬಹುದ್ರಿ? ಇಲ್ಲಲ್ಲ. ಸಮೀಚೀನ ಧರ್ಮ ಅಂಥೇಳಿ ಹೇಳಿ ಹೋಗಿದಾರ್ರಿ ಯಾರ? ಸಮಂತಭದ್ರ ಸ್ವಾಮಿ, ತಾರ್ಕಿಕ ಚೂಡಾಮಣಿ. ಸಮೀಚೀನ ಅಂಥೇಳಿ ನಾನು ಸಮೀಚೀನ ಧರ್ಮ ಹೇಳ್ತೇನೋ ಅಂಥೇಳಿ ಹೇಳಬೇಕಾದ್ರೆ ಅಸಮೀಚೀನ ಧರ್ಮ ಕೂಡ ಇದೆ ಅನ್ನೋದು ಸಿದ್ಧ ಆಯಿತು ಅಥವಾ ಇಲ್ರಿ? ಹಾಗಾದ್ರೆ ಒಳ್ಳೆಯ ಪ್ರಕಾರದ ಧರ್ಮ ಅಂಥೇಳಿ ಹೇಳಿದ್ರಲ್ಲ, ಹಾಗಾದ್ರೆ ಒಳ್ಳೆಯದ ಅಲ್ಲದೇ ಇರುವಂಥದ್ದು ಕೂಡ ಧರ್ಮದೊಳಗೊಂದು ಪ್ರಕಾರ ಇದೆ. ಅದು ಯಾವುದಪ್ಪ ಅಂತಂದ್ರೆ ವ್ಯವಹಾರದಿಂದ ಅದನ್ನು ಧರ್ಮ ಅಂತಾರೆ. ಅದು ಯಾವುದಪ್ಪ ಅಂತಂದ್ರೆ ಬಾಹ್ಯದ ತ್ಯಾಗ. ಉಪವಾಸ ಮಾಡಿದಾನಲ್ಲ, ಮನೆಯ ತ್ಯಾಗ ಮಾಡಿದಾನಲ್ಲ, ಇದು ಧರ್ಮ ಇದೆ ಏನಿಲ್ರಿ? ಇದು ವ್ಯವಹಾರದಿಂದ ಧರ್ಮ. ಯಾಕೆ ಅಂತಂದ್ರೆ ಪ್ರತ್ಯಕ್ಷ ಪಾಪದ ಪ್ರವೃತ್ತಿಯನ್ನು ಬಿಟ್ಟುಕೊಟ್ಟಿದ್ದಾನಲ್ಲ, ತ್ಯಾಗ ಮಾಡಿದಾನಲ್ಲ, ಭೋಜನವನ್ನು ತ್ಯಾಗ ಮಾಡಿದ್ದಾನೆ. ಹಾಗಾದ್ರೆ ಅದು ಧರ್ಮ ಇದೆ ಏನಿಲ್ಲ ಹೇಳ್ರಿ? ಚರಣಾನಿಯೋಗ ಇದೆ, ಇದು ಧರ್ಮ ಇದೆ ಏನಿಲ್ಲ? ಅದ ಧರ್ಮ ಇದೆ ರೀ. ಮಜಾ ಮಾಡುವ ಸಲುವಾಗಿಯನ್ನು ಬಿಟ್ಟು ಹೋಗಿಲ್ರಿ ಅವ. ಆಹಾರ ತ್ಯಾಗ, ಮನೆ ತ್ಯಾಗ, ಮನೆಯ ಎಲ್ಲ ವಿಷಯಗಳ ತ್ಯಾಗ ಯಾವುದರ ಸಲುವಾಗಿ ಬಿಟ್ಟು ಹೋಗಿದ್ದಾನೆ? ನನಗೆ ಸ್ವಲ್ಪ ಶಾಂತಿ ಬೇಕಾಗಿತ್ತು ನಾವು ಅಂಥೇಳಿ ಹೋಗಿದ್ದಾನೆ. ನನಗೆ ನಿಮ್ಮದೆಲ್ಲ ಕಿಟ್ಕಿಟ್ಟಿ ಬೇಡಾಗಿತ್ತು ಅಂಥೇಳಿ ಹೋಗಿದ್ದಾನೆ. ಇಲ್ಲ, ಅದು ಹೋಗಿದ್ದಾನೆ ಯಾವುದರ ಸಲುವಾಗಿ? ಧರ್ಮದ ಸಲುವಾಗಿ. ಹಾಗಾದ್ರೆ ಅದು ಒಳ್ಳೆಯ ಪ್ರಕಾರದ ಧರ್ಮ ಅಲ್ಲ. ಅದು ಧರ್ಮ ಯಾವಾಗ? ಒಳ್ಳೆಯ ಪ್ರಕಾರದ ಧರ್ಮಕ್ಕೆ ಯಾವಾಗ ಅದು ನಿಮಿತ್ತ ಆಗ್ತಿದೆ ಆವಾಗ ಅದಕ್ಕೆ ವ್ಯವಹಾರದಿಂದ ಧರ್ಮ ಅಂತಾರೆ. ಎರಡೂ ಒಳ್ಳೆಯದಲ್ಲ, ಅದಂತೂ ಒಳ್ಳೆಯದನ್ನ ಇದೆ ಇರಲ್ಲ. ಯಾವುದ? ವಿಷಯ ಕಷಾಯದ ತ್ಯಾಗ. ಹೆಂಗೆ ಬರಿತೀರಿ, ಏನು ಮಾಡ್ತೀರಿ ನೋಡ್ರಿ, ಗ್ರಂಥದೊಳಗೆ ಬರಿತೀರಿ, ಬೋಲ್ಡ್ ಮಾಡ್ತೀರಿ, ಏನು ಮಾಡ್ತೀರಿ ನೋಡ್ರಿ, ತಿಳಿಯೂ ಹಾಗೆ. ಮುಂದೊಂದು 10 ವರ್ಷದ ನಂತರ ನನ್ನ ಅಭಾವದೊಳಗೆ ಕೂಡ ನೀವು ಓದಲಿಕ್ಕೆ ಕೂತ್ರೆ ಇದು ವಿಷಯ ಲಕ್ಷ್ಯಕ್ಕೆ ಬರಬೇಕು. ಒಳ್ಳೆಯ ಪ್ರಕಾರದ ಧರ್ಮ ಅಂದರೆ ಏನು? ಅಲ್ಲಿ ಹೇಳುವ ಪ್ರಕಾರ ವಿಷಯ ಕಷಾಯಗಳದ್ದು ತ್ಯಾಗದ ಸಲುವಾಗಿ ಸದಾ ಯತ್ನ ಮಾಡೋದು ಏನಿದೆ ಅದು ಒಳ್ಳೆಯ ಪ್ರಕಾರದ ಧರ್ಮ. ಮತ್ತು ವ್ಯವಹಾರದಿಂದ ಧರ್ಮ ಯಾವುದ ಅದನ್ನೆಲ್ಲ ಬಿಟ್ಟು ಬಂದಿದ್ದಾನಲ್ಲ. ಭೋಜನದ ತ್ಯಾಗ ಮಾಡಿದಾನ, ಮನೆಯ ಸಮಸ್ತ ಕಾರ್ಯಗಳದ್ದು ತ್ಯಾಗ ಮಾಡಿದಾನ, ಪಂಚೇಂದ್ರಿಯ ವಿಷಯಗಳದ್ದು ತ್ಯಾಗ ಮಾಡಿದಾನ್ರಿ, ಬಾಹ್ಯ ಸಾಪೇಕ್ಷ. ಹೌದೇನಿಲ್ಲ? ಅದು ಕಠಿಣ ಇದೆ ಏನಿಲ್ರಿ? ಕಠಿಣ ಇದೆ. ಆದರೆ ಕಠಿಣ ಇದ್ರೂ ಕೂಡ ಫಲಪ್ರದ ಯಾವಾಗಿದೆ?
ಯಾವಾಗ ಆಂತರ್ಯದೊಳಗಿನ ವಿಷಯ ಕಷಾಯದ ತ್ಯಾಗಾಗಿ ನಿಷ್ಕಷಾಯ ಸ್ವರೂಪದ ನಿರ್ವಿಷಯ ಸ್ವರೂಪದ ನಿರ್ದ್ವಂದ್ವ ಸ್ವರೂಪದ ಜ್ಞಾತ ಸ್ವಭಾವದ ನಿರಾಕುಲ ಆನಂದದ ಅನುಭವದ ಸಲುವಾಗಿ ಅಥವಾ ನಿರಾಕುಲ ಆನಂದಮಯ ಜ್ಞಾನ ಸ್ವಭಾವಿ ಅರೂಪಿ ತತ್ವ ನಾನಿದ್ದೇನೆ ಅನ್ನುವುದರಲ್ಲಿನ ಜ್ಞಾನದ ಉದ್ಯಮ ನಿರಂತರ ನಡೆಯೋದ ಇದೇನಿದೆ ಒಳ್ಳೆಯ ಪ್ರಕಾರದ ಧರ್ಮ. ಸಮೀಚೀನ ಧರ್ಮ ಅಂದ್ರೆ ಯಾವ್ದ? ಅದೇ ಇದೆ ಸಮೀಚೀನ ಧರ್ಮ ಅಂದ್ರೆ ಆತ್ಮಸ್ಥಿರತೆ, ಆತ್ಮನ ಶ್ರದ್ಧೆ, ಆತ್ಮನ ಜ್ಞಾನ. ಇದು ಸಮೀಚೀನ ಧರ್ಮ. ಅವರೇ ಹೇಳಿದಾರಲ್ಲ, ನಾನು ಹೇಳುವ ಮಾತಲ್ಲ. ಸಮೀಚೀನ ಧರ್ಮ ಹೇಳ್ತೇನೆ ಅಂದಮೇಲೆ 2ನೇ ಶ್ಲೋಕದೊಳಗೆ ಏನು ಹೇಳಿದರು? 2ನೇ ಶ್ಲೋಕದೊಳಗೆ ಸಮೀಚೀನ ಧರ್ಮ ಹೇಳ್ತೇನೆ ಅಂದ್ರೆ 3ನೇ ಶ್ಲೋಕದೊಳಗೆ ಏನು ಹೇಳಿದರು? ಅರ್ಥಾತ್ ತತ್ಕಾಲ ಏನು ಹೇಳಿದರು? ಸದೃಷ್ಟಿ ಜ್ಞಾನ ವೃತ್ತಾನಿ ಧರ್ಮಂ. ಅದು ಸಮೀಚೀನ ಧರ್ಮ ಇದೆ ರೀ. ಮಂದಿರಕ್ಕೆ ಹೋಗೋದ, ಪದಾರ್ಥಗಳ ತ್ಯಾಗ ಮಾಡೋದ, ಅಭಕ್ಷ್ಯದ ತ್ಯಾಗ ಮಾಡೋದ, ಅಯೋಗ್ಯ ಸಮಯದೊಳಗೆ ಭೋಜನಾದಿಗಳನ್ನು ತ್ಯಾಗ ಮಾಡೋದ, ಅಯೋಗ್ಯ ವಚನಾದಿಗಳ ಪ್ರಯೋಗ ಮಾಡದೇ ಇರೋದ, ನಿಂದಾಯೋಗ್ಯ ಕಾರ್ಯದೊಳಗೆ, ನಿಂದಾಯೋಗ್ಯ ಅಂದ್ರೆ ಲೌಕಿಕದೊಳಗಲ್ಲ, ಜಿನಪ್ರಣೀತ ಶಾಸನದೊಳಗೆ ಯಾವ ಕಾರ್ಯಗಳದ ನಿಂದೆ ಆಗ್ತಿದೆಯೋ ಅಂಥ ಕಾರ್ಯಗಳದ ತ್ಯಾಗ ಮಾಡೋದ, ಇದೆಲ್ಲ ಏನಿದೆ? ಇದೆಲ್ಲ ಧರ್ಮನೇ ಇದೆ. ಅದರ ಸಮೀಚೀನ ಧರ್ಮ ಯಾವುದ? ಧರ್ಮ 3 ಅದಾವ್ರೆ. ಒಂದು ಮಾನವೀಯ ಧರ್ಮ, ಒಂದು ಜೈನನ ಧರ್ಮ, ಒಂದು ಆತ್ಮ ಧರ್ಮ. ಅದವೇನಿಲ್ಲ? ಒಂದು ಮಾನವೀಯ ಧರ್ಮ. ಆತ್ಮಧರ್ಮದಾಗ ಅವೆರಡು ಒಂದು ಯಾವುದೇ ಮಾನವೀಯ ಧರ್ಮ, ಜೈನ ಧರ್ಮ, ಅದರೊಳಗಂತೂ ಅವು ಎರಡೂ ಬಂದು. ಆದರೆ ಇವು ಎರಡರೊಳಗೆ ಅದು ಬಂತು ಅನ್ನೋದು ನಿಯಮ ಇಲ್ಲ. ಅದರೊಳಗಂತೂ ಇವು ಎರಡೂ ಬಂದು. ಜೈನನ ಧರ್ಮದೊಳಗೆ ಮಾನವೀಯ ಧರ್ಮ ಸಮಾವಿಷ್ಟನೇ ಇದೆ. ಆದರೆ ಮನುಷ್ಯರೆಲ್ಲ ಜೈನರಾಗಲಿಕ್ಕೆ ಸಾಧ್ಯ ಇಲ್ಲ. ಜೈನರೆಲ್ಲ ಆತ್ಮಾರ್ಥಿ ಅಥವಾ ಧರ್ಮಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಸಮೀಚೀನ ಧರ್ಮ ಆಚಾರ್ಯ ಭಗವಂತರು ಹೇಳಿದರು. ಶ್ರಾವಕ ಧರ್ಮ ಹೇಳಿದರೇನ್ರಿ? ಸಮಂತಭದ್ರ ಸ್ವಾಮಿ ಶ್ರಾವಕ ಧರ್ಮ ಹೇಳಿದ್ರೇನು ಮುನಿ ಧರ್ಮ ಹೇಳಿದರು? ಅರೆ, ಶ್ರಾವಕ ಧರ್ಮ ಹೇಳಿದರು ಅಂಥೇಳಿ ಅವರ ಕಥನದ ಮೇಲೆ ತಿಳಿತಿದೆ. ಆದರೆ ಶ್ರಾವಕನ ಮುಖ್ಯತೆಯಿಂದ ಹೇಳಲಿಲ್ಲ, ಆತ್ಮನ ಮುಖ್ಯತೆಯಿಂದ ಹೇಳಿದರು. ಸಮೀಚೀನ ಧರ್ಮ ಗ್ರಂಥದ ಆರಂಭ ಹೇಗಿದೆ, ಆಚಾರ್ಯ ಪ್ರಭುವಿನ ಉದ್ದೇಶ ಏನಿದೆ, ಮದ್ಗಾವದೊಳಗೆ ಬಂತಲ್ಲ, ಏನ ಮುನಿ ಇದ್ದುಕೊಂಡು ಶ್ರಾವಕನ ಧರ್ಮ ಯಾಕೆ ಹೇಳ್ತಾ ಇದ್ದಾರೆ? ಸರಿ, ಅದೇ ಪ್ರಕಾರ ಅವರು ಶ್ರಾವಕನ ಧರ್ಮ ಹೇಳ್ತಾ ಇಲ್ಲ, ಮುನಿ ಇಲ್ಲ, ಅವರು ಮುನಿ ಇಲ್ಲ. ಹಾಗಾದರೆ ಏನದರ? ಬಾಹ್ಯದಿಂದ ಮುನಿ ಇದ್ದಾರೆ, ಅಂತರಂಗದೊಳಗೂ ಕೂಡ ಮುನಿ ಯೋಗ್ಯ ಆಚರಣೆ ಇದೆ. ಆದರೆ ಶ್ರದ್ಧೆಯೊಳಗ ನಾನು ಮುನಿ ಅನ್ನೋದು ಇಲ್ಲ. ಯಾಕಿಲ್ಲ? ಮುನಿ ಅದು ಅವಸ್ಥಾ ಇದೆ ರೀ, ಧರ್ಮ ಇದು ಸ್ವಭಾವ ಇದೆ, ವಸ್ತುವಿನ ಸ್ವಭಾವ ಇದೆ. ಮುನಿ, ಅರಹಂತ, ಶ್ರಾವಕ ಇವೆಲ್ಲ ಏನದವು? ಅವಸ್ಥಾ ಅದಾವ. ಹಾಗಾದ್ರೆ ಅವಸ್ಥೆಯ ಸ್ವೀಕಾರ ಮಾಡಿರುವಂಥ ಜೀವ ಸಾಧಕ ಇದನ್ನೇನು ಹೇಳ್ರಿ? ಧರ್ಮಾತ್ಮ ಅದನ್ನೇನ ಹೇಳ್ರಿ? ಅವಸ್ಥೆಯ ಸ್ವೀಕಾರ, ಅಂತರಂಗದೊಳಗೆ ಅವಸ್ಥೆ. ಅರೇ, ನಾನು ಅನೂರತ ಅಂಗೀಕಾರ ಮಾಡಿದ್ದೇನೆ. ಎಷ್ಟು ಕೋಲಾಹಲ ಇದೆ ರೀ. ನಾ ಪ್ರತಿಮಾ ತಗೊಂಡಿದ್ದೇನೆ, ಪ್ರತಿಮಾ 4ನೇ ಪ್ರತಿಮಾ, 5ನೇ ಪ್ರತಿಮಾ, 7ನೇ ಪ್ರತಿಮಾ. ಆದರೆ ಆ ಪ್ರತಿಮಾ ಧಾರಣ ಮಾಡಿರುವಂಥವನಿಗೆ ಆತ್ಮನ ಪರಿಚಯ ಇದೆನಾ, ಆತ್ಮಸ್ಥಿರತೆಯಲ್ಲಿ ಉದ್ಯಮ ಇದೆನಾ, ಇದರದ ಪ್ರಜ್ಞೆನೇ ಇಲ್ಲರಿ. ಪ್ರತಿಮಾ ಹೊರಗಿಂದ ಆಗ್ತಿದೆಯೇನ? ದರ್ಶನ ಪ್ರತಿಮಾ, ದಿನಾ ದೇವ ದರ್ಶನ ಮಾಡೋದಕ್ಕೆ ದರ್ಶನ ಪ್ರತಿಮಾ ಅಂತಾರೆ.
ಇಂದು ಪ್ರಚಲಿತ. ಅದರ ಆತ್ಮನ ಅನುಭೂತಿ ಯಾರಿಗಿದೆಯೋ, ಆತ್ಮನ ದರ್ಶನ ಯಾರಿಗಾಗಿದೆಯೋ, ಅವ ಆ ಆತ್ಮನ ದರ್ಶನದ ಬಲದಿಂದ ನಿರಂತರ ಆತ್ಮನ ಅನುಭವದ ಬಲದಿಂದ ನಿರಂತರ ನಾನು ರೂಪಿ ಚಿನ್ಮಾತ್ರ ಆತ್ಮ ತತ್ವ ಇದ್ದೇನೆ ಅನ್ನೋದ ಶ್ರದ್ಧಾಜ್ಞಾನದೊಳಗೆ ವರ್ತಿಸುವುದರ ಜೊತೆಯಾಗಿ ಆ ಅರೂಪಿ ಚಿನ್ಮಾತ್ರ ತತ್ವದ ಅನುಭವದಲ್ಲಿ ಆಂತರ್ಯದೊಳಗೆ ಉದ್ಯಮಶೀಲ ಇರುವುದರಿಂದ ಅವನ ದರ್ಶನ ನೆಲೆ ಅವನಿಗೆ ಇದೆ. ದೇವದರ್ಶನ ಮೊದಲಾದವುಗಳು 5ನೇ ಗುಣಸ್ಥಾನದೊಳಗೆ ಬರ್ತವೆ. ಹಾಗಾದ್ರೆ 4ನೇ ಗುಣಸ್ಥಾನ ಹೇಗೆ ಬಂತ? 4ನೇ ಗುಣಸ್ಥಾನದವನಿಗೆ ದೇವದರ್ಶನ ಇಲ್ಲನ? ಈ ಪ್ರಕಾರದ ಪ್ರಶ್ನೆ ಇಲ್ಲ. ದೇವದರ್ಶನ ಇಲ್ಲದ್ದನ, ವೀತರಾಗ ಪ್ರಭುವಿನ ದರ್ಶನ ಇಲ್ಲದ್ದನ ಅವನಿಗೆ 4ನೇ ಗುಣಸ್ಥಾನ ಹೇಗೆ ಬಂತು? ಹಾಗಾದ್ರೆ 4ನೇ ಗುಣಸ್ಥಾನ ಬಂದ ನಂತರ ಕೂಡ ಅವನಿಗೆ ದೇವದರ್ಶನದ ನಿಯಮ ಇಲ್ಲ. ಅಂದ್ರೆ ಬೇಕಾದ ಹಾಗೆ ಇರ್ತಾನೇನ, ಆದ್ರ ಮಾಡೋದ, ಆಗದಿದ್ರೆ ಇಲ್ಲ, ಈಗಿರ್ತಾನೇನ? ಇವು ಪ್ರಶ್ನೆನೇ ಅಲ್ಲ. ಆದರೆ 5ನೇ ಯಾವ ಗುಣಸ್ಥಾನ ಇದೆ ಅಲ್ಲಿ ಅವಶ್ಯಕದೊಳಗ ದೇವ ಪೂಜೆ ಹೇಳಿದ್ದಾರೆ. ಧರ್ಮದ ಯಾವುದು ತಲೆ ಬುಡ ಗೊತ್ತಿಲ್ಲದನ್ನ ನಾವೆಲ್ಲ ಧಾರ್ಮಿಕನ ಆಗಿದ್ದೇವೆ. ಧಾರ್ಮಿಕನ ಅರೆ ಧಾರ್ಮಿಕ ಮನುಷ್ಯನಿಗೆ ಪರ್ಯಾಯದ ಮಿಥ್ಯಾತ್ವ ದಶೆಯೊಳಗೆ ಕೂಡ ಆತ್ಮಕಲ್ಯಾಣದ ಧ್ಯೇಯ ಯಾವನಿಗಿದೆಯೋ ಅವನಿಗೆ ಪರ್ಯಾಯದ ವರ್ತಮಾನ ಪರ್ಯಾಯದ ಪ್ರತಿಯೊಂದು ಆಗು ಹೋಗುಗಳದ್ದ ಜ್ಞಾನ ಇರ್ತಿದೆ. ಆದರೆ ಅದರೊಳಗಿನ ಅಪನತ್ವ ಬಿಟ್ಟು ಹೋಗ್ತಿದೆ. ಬಿಟ್ಟು ಹೋಗದ ವಿನಃ ಸಮ್ಯಕ್ ದರ್ಶನ ಆಗೋದನ್ನ ಇಲ್ಲ. ಪರ್ಯಾಯದಲ್ಲಿ ಏನೇನು ಘಟನೆಗಳು ಸಂಭವಿಸ್ತವೆ, ಅರ್ಥಾತ್ ತಾನು ಯಾವ್ಯಾವ ಪ್ರಕಾರ ಮಾಡ್ತಾ ಇದ್ದೇನೆ ಇದರದ ಅವನಿಗೆ ಪರಿಚಯ ಇರ್ತಿದೆ. ಆದರೆ ಅದುವೇ ನಾನು ಅನ್ನುವ ಶ್ರದ್ಧೆ ಇರುವುದಿಲ್ಲ. ಯಾವಾಗ? ಮಿಥ್ಯಾತ್ವ ಅವಸ್ಥೆಯೊಳಗೆ. ಅಂದ್ರೆ ಸಮ್ಯಕ್ ದರ್ಶನ ಆಗುವ ಸಾಧ್ಯತೆ ಇದೆ. ಈ ಕಾರ್ಯಗಳಿಗೆಲ್ಲ ತಾನೇ ಅಂಥೇಳಿ ಅದರಲ್ಲೇ ತನ್ಮಯ ಆಗಿ ವರ್ತಿಸುವಂಥ ಜೀವನಿಗೆ ತ್ರಿಕಾಲಿ ಏಕರೂಪ ಧ್ರುವಸ್ವರೂಪ ಚೈತನ್ಯ ಅರೂಪಿ ತತ್ವದ ಪರಿಚಯ ಮಾಡಿಕೊಳ್ಳುವ ಉದ್ಯಮ ಯಾವುದರಿಂದ ಆಗೋದು ಹೇಳಿ. ಇದನ್ನು ನಾನು ಅಂತ ಅನುಭವ ಮಾಡ್ತಾ ಯಾವುದ ಶರೀರ ಮತ್ತು ಶರೀರದ ಮೂಲಕ ಆಗ್ತಾ ಇರುವಂಥ ಪ್ರತಿಯೊಂದು ಕಾರ್ಯ, ಸ್ಥೂಲ ಇರಲಿ ಅಥವಾ ಸೂಕ್ಷ್ಮ ಇರಲಿ, ಕಾರ್ಯ ಯಾವ ಶರೀರದ ಮೂಲಕ ಆಗ್ತಾ ಇರುವಂಥ ಕಾರ್ಯ, ಅದರೊಳಗೆ ಯಾವ ಜೀವ ತನ್ಮಯ ನಿಮಗ್ನ ಅಭೇದತೆಯ ಅನುಭವ ಮಾಡಿಕೊಂಡು ಇದಾನೋ ಅವನಿಗೆ ಅದರಿಂದ ತ್ರಿಕಾಲ ಅಸ್ಪೃಷ್ಟವಿರುವಂಥ ಚೈತನ್ಯ ಅರೂಪಿ ತತ್ವ ನಾನಿದ್ದೇನೆ ಅನ್ನೋದು ಬರೇ ವಚನದೊಳಗೆ ಇರ್ತಿದೆ ವಿನಃ ಅದರ ಪ್ರಾಪ್ತಿ ಅವನಿಗೆ ಆಗೋ ಸಾಧ್ಯ. ತಿಳಿತೇನ್ರಿ ವಿಷಯ ಏನು ಹೇಳ್ತಾ ಅನ್ನೋದು? ಏನು ಹೇಳ್ತು? ಶರೀರ ಮತ್ತು ಶರೀರಕ್ಕೆ ಸಂಬಂಧಿಸಿದ ಯಾವ ಕಾರ್ಯಗಳಿದಾವೆಯೋ ಅವುಗಳಲ್ಲೇನ ತನ್ಮಯ ಇದ್ದುಕೊಂಡು ಅವುಗಳಲ್ಲೇ ಅಭೇದತೆಯ ಅನುಭವ ಯಾವನಿಗೆ ನಿರಂತರ ಆಗ್ತಾ ಇದೆಯೋ ಅವನಿಗೆ ಅವುಗಳಿಂದ ತ್ರಿಕಾಲ ಅಸ್ಪೃಷ್ಟನಿರುವಂಥ ಆ ಅರೂಪಿ ಜ್ಞಾತ ತತ್ವವನ್ನು ಪ್ರಾಪ್ತ ಮಾಡಿಕೊಳ್ಳುವ ಉದ್ಯಮ ಯಾವುದರಿಂದ ಆಗೋದು ಹೇಳಿ. ಇಲ್ಲೇ ತನ್ಮಯ ಅದನಲ್ಲ, ಇಲ್ಲೇ ಅಭೇದತೆಯ ಅನುಭವ ಮಾಡ್ತಾ ಇದ್ದಾನಲ್ಲ. ಯಾವುದ ಸ್ಥೂಲ ಇದೆ, ಪುದ್ಗಲಮಯ ಇದೆ, ಸಂಯೋಗಿ ಇದೆ, ಆ ದೇಹದ ಅನುಭವ ಮಾಡ್ತಾ ಇದ್ದಾನೆ. ಆ ದೇಹದ ಮೂಲಕ ಆಗ್ತಾ ಇರುವಂಥ ಕಾರ್ಯಗಳಲ್ಲೇ ಅತ್ಯಂತ ನಿಮಗ್ನ ಇದ್ದಾನೆ. ಧರ್ಮ ಆಂತರ್ಯದ ವಿಷಯ ಇದೆ. ಆಂತರ್ಯದೊಳಗ ಈ ಅನಾದಿಕಾಲೀನ ದೇಹ ಬುದ್ಧಿ ಬಿಟ್ಟು ಹೋಗದ ವಿನಃ ನಾನಿಂದ ಶಿಥಿಲ ಅಂಥೇಳಿ ಹೇಳ್ತಾ ಇಲ್ಲ,
ಬಿಟ್ಟು ಹೋಗದ ವಿನಃ. ಹೇಳಿತ್ತಲ್ಲ, ಸರ್ಕಸ್ದೊಳಗೆ ಜೋಕಾಲಿ ಆಟ, ಮೊದಲ ಆ ಹಿಡ್ದಂಥ ಜೋಕಾಲಿ ಬಿಡ್ತಾನೋ ಅಥವಾ ಮೊದಲು ಇದನ್ನು ಹಿಡಿತಾನೆ ಹೇಳ್ರಿ? ಬಿಡಬೇಕಾಗ್ತಿದೆ ಏನಿಲ್ರಿ. ಏನು ಶಿಥಿಲಾಗ್ತಾನೆ, ಸಡ್ಲಾಗ್ತಾನೋ? ಇಲ್ಲ. ಎಂಥದ್ದು ಆ ಸಂಸಾರದ ಜೋಕಾಲಿ ಹೀಗೆ ಇದೆ ರೀ. ಅಲ್ಲಿ ಕೆಳಗೆ ಜಾಳಿಗೆ ಕಟ್ಟಿದ್ದು ಇದೆ, ಇಲ್ಲೇನಿಲ್ಲ, ಇಷ್ಟ. ಬಿಟ್ಟ ಅಂತಂದ್ರ ಏನಾಗ್ತಾನೋ? ಪತನ ಹೊಂದತಾನ. ಜ್ಞಾನ ಇಲ್ಲದ ಬಿಟ್ಟ ಅಂತಂದ್ರ ಅದಕ್ಕೆ ಜ್ಞಾನಿಗಳು ಹೇಳಿದಾರ್ರಿ, ಆತ್ಮನ ಅನುಭೂತಿ ಇಲ್ಲದ ಬಾಹ್ಯ ವ್ರತಾದಿಗಳ ಗ್ರಹಣ. ಸುಧಾತಾಯಿ ಕಾಯ್ತರೆ ಉಪಯೋಗ ಹೋತೈನ ಅಂಥೇಳಿ ಅನ್ನೋದೇನಿದೆ ಅಲ್ಲ, ಅದು ಮಿಥ್ಯಾತ್ವದ ಪೋಷಕ ಇದೆ ರೀ. ಇದನ್ನ ಮಾಡ್ಕಬೇಕಲ್ಲೇನ, ಇದು ಮಾಡ್ತಾನ ಆಗೋದಲ್ಲೇನ. ಅರೆ ಇದು ಏನಿದೆ, ಇದರದ್ದು ಪಕ್ಷ ಇದೆ ರೀ. ಪಕ್ಷ ಸಕಲ ನಯ ಭಕ್ಷಕರತಹೆ ಅಂಥೇಳಿ ಹೇಳ್ತಾರಲ್ಲ, ತಿಂದು ಹಾಕಿ ಬಿಡುತ್ತಿದೆ. ಸಕಲ ನಯ ಅರ್ಥಾತ್ ಸಮ್ಯಕ್ ಜ್ಞಾನ ರೀ. ಪಕ್ಷ ಇದೆ, ಇದು ಮಾಡ್ಕಬೇಕು. ಅರೆ ಧರ್ಮಾತ್ಮ ಆಗಲಿಕ್ಕೆ ಹೊರಟಂಥ ಜೀವನದೊಳಗ ಅನಂತ ಸಂಸಾರದ ವಿಚ್ಛೇದ ರೂಪದ ಸಮ್ಯಕ್ ದರ್ಶನ ಪಡಿಲಿಕ್ಕೆ ಹೊರಟಂಥ ಜೀವನದೊಳಗ ಯಾವುದನ್ನು ನೀನು ಮಾಡಬೇಕಂತೀಯೋ ಅದು ಬಹಳಷ್ಟು ಇರ್ತಿದೆ, ವಿಪುಲವಾಗಿ ಇರ್ತಿದೆ. ಅದಕ್ಕೆ ಹೇಳಿದ ಈ ಚರಣಾನುಯೋಗಕ್ಕೆ ಸಂಬಂಧಿಸಿದ ಹಾಗೆ ಯಾವ ಜೀವದ ಆಂತರ್ಯದೊಳಗ ಪರಮ ಶ್ರದ್ಧೆಯ ಜೊತೆಗೆ ಆಚರಣೆ ಮಾಡುವ ಉದ್ದೇಶ ಇದೆಯೋ ಆ ಜೀವ ಶ್ರದ್ಧೆಯ ವಿಷಯನಾದಂಥ ಶುದ್ಧಾತ್ಮನ ಕಡೆಗೆ ಹೋಗೋ ಸಾಧ್ಯ ಇದೆ. ಶುದ್ಧಾತ್ಮನ ಕಡೆಗೆ ಹೋಗುವಂಥವನಿಗೆ ಇದರದ ಆಗ್ರಹ ಇಲ್ಲ, ಇದರದ ಪಕ್ಷ ಇಲ್ಲ. ಆದರೆ ಇದರಲ್ಲಿ ಸಾವಧಾನತೆ ಅವನಿಗಿಂತ ಅಸಂಖ್ಯ ಗುಣಿತ ಅಲ್ಲ, ಅನಂತ ಗುಣಿತ ಅಧಿಕ ಇದೆ. ಅದೇ ರೀ, ಅದನ್ನೇ ಹೇಳೋದ. ಆ ಶ್ರದ್ಧೆದ ಜಾಳಿಗೆ ಬೇಕು. ಯಾವುದರ ಶ್ರದ್ಧೆ? ಅದನ್ನು ಹಿಡಿತೇನೆ ಅನ್ನೋ ಶ್ರದ್ಧೆ. ಅದು ಯಾವುದೇ ಇನ್ನೊಂದು ಜೋಕಾಲಿಯನ್ನು ಹಿಡ್ಕೊಳ್ಳೋದಿದೆಯಲ್ಲ, ಅದನ್ನು ಹಿಡಿಯುವ ಶ್ರದ್ಧೆ ಇದೆ. ಬರೀ ಶ್ರದ್ಧೆಯಲ್ಲಿ ಆ ತಾಕತ್ತು ಇದೆ ರೀ, ಆ ಕಲೆ ಇದೆ ರೀ. ಅಂದ್ರೆ ಸಾಮಾನ್ಯ ಇಲ್ಲಿದೆ. ನಾನೀಗ ಈ ಕಳೆದ ವಾರದೊಳಗಡೆ ಬಹಳ ಬಾರಿ ಉಚ್ಚರಿಸಲ್ಪಟ್ಟದ್ದು ಇದೆ. ಅದು ಆಂತರ್ಯದ ಭಾವ ಜ್ಞಾನದ ಪರಿಪಕ್ವತೆಯಿಂದ ಬಂದದ್ದು ಇದೆ. ಇದು ಸಾಮಾನ್ಯ ಇಲ್ಲ. ಯಾವುದ? ಇದೇನು ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇದೆಯಲ್ಲ, ಇದು ಬಿಟ್ಟು ಹೋಗೋದು ಅಥವಾ ಇದನ್ನು ಬಿಟ್ಟು ಕೊಡೋದು ಸಾಮಾನ್ಯ ಇಲ್ರಿ. ಅದು ಎಷ್ಟೇ ನಮ್ಮನ್ನು ಚಿನ್ನ ಭಿನ್ನ ಮಾಡ್ತಾ ಇದ್ರೂ ಕೂಡ ಅದನ್ನೇ ಹಿಡ್ಕೊಳ್ಳೋದು ಇದೆ ರೀ. ನಮಗೆ ರುಚಿ ಅದರದ್ದೇ ಇದೆ. ನಷ್ಟ ಭ್ರಷ್ಟ ಆಗ್ತಾ ಇರೋದು, ಇತರರ ನಷ್ಟ ಭ್ರಷ್ಟ ಆಗಿ ಹೋದದ್ದನ್ನು ನೋಡ್ತೇವೆ. ನನಗೆ ಕೂಡ ಪ್ರತ್ಯಕ್ಷ ದುಃಖ ಆಗ್ತಾ ಇರೋದು ಕಂಡು ಬಂದ್ರೂ ಕೂಡ ನನಗೆ ಅದೇ ಬೇಕಾಗಿದೆ. ಅದು ಎಷ್ಟು ಅಂಶದಿಂದ ಬೇಕಾಗಿದೆ? ಅದರೊಳಗಿನ 100% ಸಹಸ್ರಾಂಶ ಅನಂತವಾ ಭಾಗ ಕೂಡ ಇದು ಬೇಕಾಗಿಲ್ಲ ಅಂಥೇಳಿ ಜ್ಞಾನಿಗಳು ಹೇಳಿದ್ರು. ಇದೆಲ್ಲ ನಿಂದ ಬರೇ ನಟನೆ ಇದೆ. ನಮ್ಮದಕ್ಕೆ ಹೇಳಿಲ್ರಿ. ಯಾವುದಕ್ಕೆ ಹೇಳಿದರು? ಪಂಚಮಹಾವ್ರತ ಪರಿಪಾಲನೆ ಮಾಡಿ ಅದರಲ್ಲೇ ಯಾವ ಸಂತುಷ್ಟದನಲ್ಲ ಅವನಿಗೆ ಹೇಳಿದಾರ ಪ್ರಭು. ಯಾರು ಹೇಳಿದರು? ಮಂಗಲಂ ಕುಂದ ಕುಂದಾರ್ಯೋ ಅಂಥೇಳಿ ಹೇಳ್ತೇವಲ್ಲ, ಆ ಪ್ರಭು ಕುಂದಾಚಾರ್ಯ ದೇವ. ಬಾಲವ್ರತ ನಟಶ್ರಮಣ ಹೇಳಿದಾರೆ ನಿಲ್ರಿ. ನಟಶ್ರಮಣ ಅಂದ್ರೆ ಏನ? ನಿನಗೆ ಬರೀ ಧರ್ಮದ ನಾಟಕ ಬೇಕಾಗಿದೆ, ಧರ್ಮ ಬೇಕಾಗಿಲ್ಲ. ಅಭಿನಯ ಮಾಡೋದಿದೆ, ಅಭಿನಯದೊಳಗೆ ಜಾಗೃತ ಇದ್ದೀನಿ.
ನೋಡ್ರಿ, ಆತ್ಮಾರ್ಥಿ ಜೀವ ನೀರು ಸೋಸೋದಿಲ್ಲ, ಹೀಗೆ ಮಾತಿಲ್ಲ. ನೋಡಿ ನಡೆಯೋದಿಲ್ಲ, ಶೋಧಿಸಿ ಮಾಡುವುದಿಲ್ಲ, ಹೀಗೆ ಮಾತಿಲ್ಲ. ಆದರೆ ಅಲ್ಲಿ ಗದ್ದಲ ಮಾಡುವುದಿಲ್ಲ. ಗದ್ದಲ ಯಾಕೆ ಮಾಡುವುದಿಲ್ಲ ಅಂತಂದ್ರೆ ಅವ ಅದನ್ನ ಧರ್ಮ ಅಂತ ಹೇಳಿ ತಿಳಿದಿಲ್ಲ. ಇವ ಗದ್ದಲ ಯಾಕೆ ಮಾಡ್ತಾನೋ ಅಂತಂದ್ರೆ ಇವ ಅದನ್ನ ಧರ್ಮ ಅಂತ ತಿಳಿದಿದ್ದಾನ್ರಿ, ನಂಬಿ ಬಿಟ್ಟಿದ್ದಾನ್ರಿ. ನಾ ಚಪ್ಪಲ್ ಹಾಕೊಳ್ಳೋದಿಲ್ಲ, ಒಳ್ಳೇದಿದೆ ರೀ, ನಾನು ಗಮನ ಮಾಡುವುದಿಲ್ಲ. ಒಳ್ಳೇದಿದೆ, ನಾನು ಭೋಜನ ಮಾಡುವುದಿಲ್ಲ. ಒಳ್ಳೇದಿದೆ, ನಾನು TV ನೋಡುವುದಿಲ್ಲ. ಬಹಳ ಒಳ್ಳೇದಿದೆ. ಆದ್ರೆ ಅದು ಅಷ್ಟು ಮಾಡಿ ಅದನ್ನು ಮಾಡಬೇಕಾದದ್ದು ಮಾಡಿನು ಅಂಥೇಳಿ ತಿಳ್ಕೊಳ್ತಾ ಇದ್ದೀಯಲ್ಲ, ಅದು ಸ್ವಲ್ಪ ಮಾತ್ರ ಕೂಡ ನಿನ್ನಕ್ಕೆ ಒಳ್ಳೇದು ಇಲ್ಲ. ಹಾಗಾದ್ರೆ ಅದೆಲ್ಲ ಮಾಡೋದಿಲ್ಲ ಅನ್ನೋ ಮಾತನೇ ಇಲ್ಲ. ಆದರೆ ಮಾಡಿದ ನಂತರ ಇದನ್ನು ನಾನು ಮಾಡ್ತಾ ಇದ್ದೇನೆ, ಇದರಿಂದ ನನಗೆ ಲಾಭ ಇದೆ ಅನ್ನುವ ಅಭಿಪ್ರಾಯ ಇದೆಯಲ್ಲ, ಆ ಅಭಿಪ್ರಾಯದಿಂದ ಯಾವ ಅನಾದಿ ಮಿಥ್ಯಾತ್ವ ಇದೆಯಲ್ಲ, ಕಠಿಣ ಇದೆ ಅಲ್ಲ, ಅನಾದಿ ಮಿಥ್ಯಾತ್ವ ಇದೆಯಲ್ಲ, ಅದ ಅನಂತ ಕಾಲದೊಳಗೆ ಬಿಟ್ಟು ಹೋಗಬಾರದು, ಹಾಗೆ ಪುಷ್ಟ ಆಗ್ತಿದೆ. ಈಗ ಫೆವಿಕೋಲದ್ದು ತೋರಿಸ್ತಾರಲ್ಲ ಜಾಹೀರಾತ, ಆನೆ ಎಳೆದ್ರನ್ನು ಕೂಡ ಬಿಡುವುದಿಲ್ಲ. ಹಾಗೆ ಆನೆ ಅಲ್ಲ, ಈ ಜೀವರೂಪದ ಆನೆ ಬೇಕಾದಷ್ಟು ಪ್ರಯತ್ನ ಮಾಡಿದ್ರೂ ಅದು ಬಿಡುವುದಿಲ್ಲ, ಅಷ್ಟು ಜಟಿಲ ಆಗ್ತಿದೆ. ಕಠಿಣ ಇದೆ ಪ್ರಭು. ಈ ದೇಹ, ಈ ವಾಣಿಯ ಸಂಯೋಗ ಇದೇನಿದೆಯಲ್ಲ, ಇದು ನಮಗ ಸುಲಭವಾಗಿ ಸಿಕ್ಕದ್ದ ಅಲ್ಲ, ಆದ್ರೆ ಕಳೆದು ಹೋಗ್ತಾ ಇದೆ ಸುಲಭವಾಗಿ, ಅತ್ಯಂತ ಸುಲಭವಾಗಿ ಕಳೆದು ಹೋಗ್ತಾ ಇದೆ. ಏನಿದೆ, ಬಂದು ಒಂದು ತಾಸು ಇಲ್ಲಿ ಜಿನವಾಣಿಯ ಎದುರಿಗೆ ಇರ್ತೇವೆ, ಏನು ಕೇಳಿ ಬರ್ತಿದೆ ಅದನ್ನು ಕೇಳೋದ, ಅಥವಾ ಏನು ಹೇಳಲಿಕ್ಕೆ ಬರ್ತಿದೆ ಅದನ್ನು ಹೇಳೋದು. ಏನಾಯಿತು, ಪ್ರತಿಯೊಂದಕ್ಕೂ ಉತ್ತರ ಬೇಕು. ಇದರಿಂದ ನನಗೇನು ಲಾಭ ಆಯಿತು, ಇದರಿಂದ ನನಗೇನು ಲಾಭ ಆಯಿತು. ಮಂದಿರಕ್ಕೆ ಹೋಗಿ ಬರು ವೇಳೆದೊಳಗೆ ವಿಚಾರ ಮಾಡೋದು, ಏನಾಯಿತು ನನ್ನಲ್ಲೇ, ಯಾವ ಸಿದ್ಧತೆ ಆಯಿತು, ನಾಳೆ ಸಲುವಾಗಿ ಅಥವಾ ಇಡೀ ದಿವಸದ ಸಲುವಾಗಿ ಏನು ತಗೊಂಡು ಬಂದೆನ್ನ. ಈಗ ಪೇಟೆಗೆ ಹೋದ ನಂತರ ಒಂದು ತರಕಾರಿ ತಗೊಂಡು ಬಂದ್ರೆ ಒಂದು ದಿವಸದ ಭೋಜನದ ವ್ಯವಸ್ಥೆ ಮುಗೀತ್ರಿ, ಹೌದೇನಿಲ್ರಿ? ಹಾಗಾದ್ರೆ ಮಂದಿರಕ್ಕೆ ಹೋಗಿ ಬಂದ ನಂತರ ಒಂದು ದಿವಸದ ಸಲುವಾಗಿ ಏನು ತಗೊಂಡು ಬಂದೆನ್ನ, ಶಾಂತಿಯ ಭಾವ, ಯಥಾರ್ಥ ಜ್ಞಾನ, ಸಮತೆಯ ಭಾವ, ಆ ಪರನಿರಪೇಕ್ಷ ಆಕಾರದ ಮೂಲಕ ನಮಗೇನಾಯ್ತ್ರಿ, ಅದರ ದರ್ಶನದ ಮೂಲಕ ಏನು ತಗೊಂಡು ಬಂದೇವೇನ, ಏನಿಲ್ಲ, ಒಂದು ಮುಷ್ಟಿ ಅಕ್ಕಿ ಹಾಕಿ ಬಂದೀವ್ರಿ ಅಲ್ಲಿ. ಅಂದ್ರೆ ಭಗವಂತಗೆ ಏನ್ರೆ ಕೊಟ್ಟು ಬಂದೇವು, ಖರೆ ಭಗವಂತನ ಕಡೆಯಿಂದ ಏನು ತರಲಿಲ್ಲ, ಹೌದೇನಿಲ್ಲ? ಇಡೀ ದಿವಸಕ್ಕೆ ಸಾಲುವಷ್ಟು ಶಾಂತಿ ತಗೊಂಡು ಬಂದೇವೇನ, ರಾಗದ್ವೇಷಗಳ ಮಂದಾಗುವಂಥ ಒಂದು ಮಾನಸಿಕ ದೃಢತೆ ತಗೊಂಡು ಬಂದೇವೇನ. ಇಡೀ ದಿವಸಕ್ಕೆ ಇಲ್ದಿದ್ರೆ ಇರಲಿ, 1 ಗಂಟೆ 2 ಗಂಟೆ 4 ಗಂಟೆಗರಿ. ಹಾಗಾದ್ರೆ ಏನಾಯ್ತು ಅದರಿಂದ ಅನ್ನೋದು ವಿಚಾರ ಮಾಡಬೇಕಲ್ಲ. ಅದಕ್ಕೆ ಎಷ್ಟು ಸುಲಭವಾಗಿ, ಎಷ್ಟು ಸರಳವಾಗಿ ಕಿವಿ ಮಾತು ಹೇಳಿದಾಗೆ ಹೇಳ್ತಾರೆ. ಬುಟ್ಟಿಯಲ್ಲಿ ಏನಿದೆ ಬಾಳಲ್ಲಿ ಗಳಿಸಿ, ಮೆಲ್ಲನೆ ಮರೆಯದೆ ನೋಡನ್ನ, ಮೆಲ್ಲನೆ ಸಾವಕಾಶ ತೆಗೆದು ನೋಡ್ಬಿಟ್ಟು ಬುಟ್ಟಿಯೊಳಗೆ ಏನಿದೆ. ಪಕ್ವ ಬಾಳೆಹಣ್ಣನ್ನ ಪೇಟೆಗೆ ತಂದ, ಮತ್ತೆ ಹೇಗಿದೆ ಹಾಗೆ ವಾಪಸ್ ತಗೊಂಡು ಹೋದ. ಅವು ಲಾಭ ಮಾಡ್ಕೊಂಡೇನು ಹಾನಿ ಮಾಡ್ಕೊಂಡೇನು, ಹೇಗಿದೆ ಹಾಗೆ ಉಳಿದ್ರೆ, ಹೇಗಿದೆ ಹಾಗೆ ಉಳಿದಲ್ಲ, ಏನು ಹಾನಿ ಮಾಡ್ಕೊಂಡಲ್ಲ, ಬರೋ ಹೋಗೋ ಶ್ರಮ ಮಾಡಿದ್ದೇನಿಲ್ಲ. ಇನ್ನು ಹಣ್ಣಾಗಿದಾವು ಅಂಥೇಳಿ ಯಾರು ಕೇಳ್ತಾರ ಅವರಿಗೆ ಕೊಟ್ಟ ಅಂತಂದ್ರೆ ರೀ, ಕೊಟ್ಟ, ಆದ್ರೆ ದುಡ್ಡು ತಗೊಳ್ಳಿಲ್ಲ ಅಂದ್ರೆ ಏನು ಮಾಡ್ಕೊಂಡ,
ವಿಚಾರ ಮಾಡೋದಿದೆ ರೀ. ನಾವು ಈ ಮನುಷ್ಯ ಭವವೆಂಬ ಪಕ್ವ ಫಲವನ್ನು ತಗೊಂಡು ಬಂದಿದ್ದೇವೆ. ಇದರದ ಇಲ್ಲಿ ಅವಲೆ ಅಣ್ಣ ಇಲ್ಲಿ ಇದರದ ಚೆನ್ನಾಗಿ ಸೇವನೆ ಮಾಡಿದೆವು ಅಂತಂದ್ರೆ ಪರಿತೃಪ್ತ ಆಗ್ತೇವ್ರಿ. ಮನುಷ್ಯ ಜೀವನದ ಸೇವನೆ ಏನು ಮಾಡೋದ ಸಂಜ್ಞಿತನದ ವಿಕಾಸದಿಂದ ಪರಿಪಕ್ವ ಇದೆ. ಅದರದ ಅನುಭವ ಮಾಡೋದು ಯಾವುದರದ ತ್ರಿಕಾಲಿ ಧ್ರುವ ಜ್ಞಾಯಕ ಅರೂಪಿ ಸುಖದ ಸಾಗರ ಜ್ಞಾನದ ನಿಧಿ. ವಿಶ್ವದ ಯಾವ ಪದಾರ್ಥದ ಜೊತೆಗೆ ಒಂದು ಅಂಶ ಮಾತ್ರ ಕೂಡ ಸಂಬಂಧ ಯಾವ ಕಾಲದೊಳಗನೂ ಬರದೇ ಇರುವಂಥ ತಂದುಕೊಳ್ಳದೇ ಇರುವಂಥ ಅಸ್ಪೃಷ್ಟ ಸ್ವಭಾವದ ಅನುಭವ ಮಾಡುವುದಿದೆ. ಪಕ್ವ ಫಲದ ಭುಂಜನ ಮಾಡುವುದಿದೆ. ಬೀಜ ನಾನೇ, ವೃಕ್ಷ ನಾನೇ, ಫಲ ನಾನೇ, ಭುಂಜಕ ನಾನೇ ಅಂದ್ರಲ್ಲ. ಮತ್ತು ಭುಂಜನ ಮಾಡ್ತಾನೆ ಇಲ್ಲ. ಭುಂಜನ ಯಾವುದರದ್ದು ಮಾಡ್ತಾ ಇದ್ದೇವೆ ನಾವು? ಯಾವುದರದ್ದು ಮಾಡ್ತಾ ಇದ್ದೇವೆ? ಅನಾದಿ ಕಾಲದಿಂದ ಯಾವ ಏಕೇಂದ್ರಿಯದೊಳಗೂ ಕೂಡ ವಿಷಯ ವಾಸನ ಇತ್ತಲ್ಲ ಅದರದೇ ಅನುಭವ ಮಾಡ್ತಾರೆ. ಅಂಚಳನ ಕುಂದ ದೇವೇನು ಹೇಳಿದ್ರು? ಸುದು ಪರಿಚಿತ ಅನುಭೂತ ಸಂವತ್ಸರಿ ಕಾಮ ಭೋಗ ಬಂಧ ಕಥಾ. ಅದು ರುಚಿಸ್ತಿದ್ದೀರಿ. ಅದನ್ನೇ ಮಾಡಿದ್ದೇವೆ. ಎಲ್ಲಿ ಮಾಡಿದೆಯೋ? ಏಕೇಂದ್ರಿಯದೊಳಗೆ ಮಾಡಿದ್ದೇವೆ. ಯಾಕೆ ಅಂತಂದ್ರೆ ಏಕೇಂದ್ರಿಯದೊಳಗೆ ಇದ್ದದ್ದ ಕಾಲನ ನಮ್ಮ ಜೀವನದ ಪರಿಚಯ ಇದೆ. ಉಳಿದೆಲ್ಲ ಏನಿದೆ ಪಾಷಾಣ ಆಗಸದೊಳಗಿರುವಷ್ಟು ಇದೆ ರೀ. ಮನುಷ್ಯ ಜೀವನ ಅಲ್ಲ, ತ್ರಸ ಅವಸ್ಥೆ ಎಲ್ಲವೂ. ಬುದ್ಧಿಯೊಳಗೆ ವಿಷಯದ ಗ್ರಹಣ ಆದ ನಂತರ ಪ್ರಥಮ ಭೂಮಿಕೆಯೊಳಗೆ ಭಯ ಆಗ್ತಿದೆ. ಆಮೇಲೆ ಆ ವಿಷಯದ ಗ್ರಹಣದಿಂದನ ಭಯ ಬಿಟ್ಟು ಹೋಗ್ತಿದೆ. ಗ್ರಹಣನ ಆಗಲಿಲ್ಲ ಅಂತಂದ್ರೆ ಭವದ ಭಯ ಉತ್ಪನ್ನ ಆಗುವುದಿಲ್ಲ. ಆ ವಿಷಯದ ಗ್ರಹಣ ಆದ ನಂತರ ಎಲ್ಲದರ ನಿವಾರಣೆ ಯಾವುದರದ? ಭಯ, ಚಿಂತೆ, ವಿಷಾದ. ಹೇಳಿದ್ರಲ್ಲ ಸಾಮಾಯಿಕ ಪಾಠದೊಳಗೆ ಮೂರೇ ಅದಾವ್ರಿ. ಒಂದು ಚಿಂತೆ ಇದೆ, ಏನ್ ಮಾಡೋದು, ಏನ್ ಮಾಡೋದು, ಏನ್ ಮಾಡೋದು, ಏನ್ ಮಾಡೋದು. ಮಾಡೋದಂತೂ ಏನೂ ಇಲ್ರಿ. ಅರೂಪಿ ಆತ್ಮ ಏನ್ ಮಾಡ್ತಾನ್ರಿ? ಏನ್ ಪುಣ್ಯ ಪಾಪದ ಅನುಸಾರ ಆಗ್ತಾ ಇರ್ತಿದ್ದೇನೆ. ಬುದ್ಧಿಶಾಲಿ ಜೀವ ಏನ್ ಮಾಡಿದ ಹೇಳ್ರಿ? ಎಲ್ಲಾರು ತಮ್ಮ ಪಾಲಿಗೆ ತಾವು ಚತುರ ಬುದ್ಧಿವಂತರನ್ನ ಅದೇವ್ರಲ್ಲ. ಹೆಚ್ಚು ಕಡಿಮೆ ಅನ್ನೋ ಮಾತನ್ನ ಇಲ್ರಿ. ಆದ್ರೆ ಆ ಬುದ್ಧಿಯಿಂದ ನಾವು ಯಾವ ಪದಾರ್ಥದೊಳಗೆ ಏನು ಮಾಡಿದೆವು? ಈ ಸಂಯೋಗಿ ರೂಪ ಶರೀರದೊಳಗೆ ಏನು ಮಾಡಿದೆವು? ಕಪ್ಪಗಿದ್ದದ ಕೂದಲು ಬೆಳ್ಳಗಾಗ್ತಾ ಇರೋ ವೇಳೆದೊಳಗೆ ಏನು ಮಾಡಿದೆವು? ಬಾಯಲ್ಲಿರುವಂಥ ಹಲ್ಲು ಶಿಥಿಲ ಆಗ್ತಾ ಇರೋ ವೇಳೆದೊಳಗೆ ಏನು ಮಾಡಿದೆವು? ಕೈಕಾಲದೊಳಗಿನ ಶಕ್ತಿ ಕಮ್ಮಿ ಆಗ್ತಾ ಇದೆ, ಏನು ಮಾಡಿದೆವು? ಬುದ್ಧಿವಂತದೇವಲ್ಲ. ಅಷ್ಟು ಮಾರ್ಕ್ ತಗೊಂಡೇವಿ, ಇಷ್ಟು ಮಾರ್ಕ್ ತಗೊಂಡ ಅಂಥೇಳಿ ಹೇಳ್ತೇವೆ. ಇಷ್ಟು ಧನ ಸಂಪಾದನೆ ಮಾಡಿದೆವು ಅಂಥೇಳಿ ಹೇಳ್ತೇವೆ. ಅಪ್ಪಂದೇನೂ ಇರಲಿಲ್ಲ, ನಾನು ಸ್ವಂತ ಇಷ್ಟು ಗಳಿಸಿದ್ದೇನೆ ಅಂಥೇಳಿ ಹೇಳ್ತೇವೆ. ಹಾಗಾದ್ರೆ ಶಿಥಿಲ ಆಗ್ತಾ ಇರುವಂಥ, ದುರ್ಬಲ ಆಗ್ತಾ ಇರುವಂಥ ನಿಮ್ಮ ಕೈಕಾಲುಗಳನ್ನು ನೀವು ಯಾಕೆ ಸಬಲವಾಗಿ ಇಟ್ಕೊಳ್ತಾ ಇಲ್ಲ? ಶರೀರದೊಳಗೆ ರೋಗ ಬೆಳೀತಾ ಇದೆ, ಆಯು ಕ್ಷೀಣಿಸ್ತಾ ಇದೆ. ಅದರಲ್ಲಿ ಏನು ಮಾಡಿದೆವು ಹೇಳಿ? ಏನು ಮಾಡಿದೆವು? ಅದಕ್ಕೆ ವಿಚಾರ ಒಂದಿಷ್ಟು ಮಾಡುವುದ? ಆಗ್ತಾ ಇರುವಂಥ ಕಾರ್ಯ ಎಲ್ಲವೂ ಆಗ್ತಾ ಇದೆ. ಬರೀ ಇಷ್ಟೇ ಮಾಡೋದಿದೆ. ಅಭಿಚಂದ್ರ ಏನ? ಆಗುವುದನ್ನ, ಆಗ್ತಾ ಇರುವುದನ್ನ, ಆಗಿ ಹೋಗಿರುವುದನ್ನ, ಆಗಬೇಕಾದದ್ದನ್ನ ಬಸ್ ಹೇಗಿದೆ ಹಾಗೆ ತಿಳಿಯುವುದಿದೆ. ರೋಗ ಬಂತು ಶರೀರದೊಳಗ, ತಿಳಿಯುವುದಿದೆ. ಮತ್ತೇನು ಮಾಡೋದಿದೆ? ತಿಳಿತೇವೆ. ತಿಳಿಯುವಂಥವು ತಿಳಿತಾನೆ. ಯಾವ ತಿಳಿತಾನೆ ಅವ ದುಃಖಿ ಆಗುವುದಿಲ್ಲ. ಯಾವ ಹಾಯ್ ಮಾಡ್ತಾನೆ ಅವ ದುಃಖಿ ಆಗ್ತಾನೆ. ರೋಗಕ್ಕಂತೂ ಯಾವ ಏನೂ ಮಾಡೋದು ಸಾಧ್ಯ ಇಲ್ಲ. ಅವ ತಿಳಿತಾನಂದ್ರೆ ಅವ ತನ್ಮಯಾಗಿ ತಿಳಿತಾನೋ. ಇವ ಇದು ಆಗೋದನೇ ಇದೆ, ಇದರ ಸ್ವರೂಪ, ಇದು ನನ್ನಿಂದ ಭಿನ್ನ ವಸ್ತು ಇದೆ, ಈ ಪ್ರಕಾರ ತಿಳಿಯುವ ಮಾತಿದೆ.
ಅರಹಂತ. ತಿಳಿಯೋದ ಅಂತಂದ್ರೆ ಆಕುಲತೆ ಇಲ್ಲ, ದುಃಖ ಇಲ್ಲ, ಚಿಂತೆ ಇಲ್ಲ, ವಿಷಾದ ಇಲ್ಲ. ಮತ್ತು ಎಲ್ಲಿ ತಿಳಿಯುವ ಕಾರ್ಯ ಇಲ್ಲವೋ ಅಲ್ಲಿ ಅವೆಲ್ಲದರದ್ದು ಸಾಮ್ರಾಜ್ಯ. ಏನು ಇಂದಿನವರೆಗೆ ನಾವು ಏನು ಮಾಡಿದೆವು ಹೇಳಿ? ಯಾವ ಪರಪದಾರ್ಥದೊಳಗೆ ಪರಪನ ಏನು ಹುಟ್ಟಿದ ಆರಭ್ಯದಿಂದ ಜೊತೆಗೆ ಇದೆಯಲ್ಲ, ಈ ದೇಹದೊಳಗೆ ಏನು ಮಾಡಿದೆವು? ಇಚ್ಛೆಯಿಂದ ತಿಂತೇವೆ, ಅದರ ದೇಹದೊಳಗೆ ಅರಗಿಸುವ ಶಕ್ತಿ ಇರುವುದಿಲ್ಲ. ಹೌದೇನಿಲ್ರಿ? ಇಚ್ಛೆಯಿಂದ ತಿನ್ಬೇಕಂತೇವೆ, ಆದ್ರೆ ಆ ಸಮಯಕ್ಕೆ ಯಾವುದು ತಿನ್ಬೇಕಂತೇವೆ ಅದು ಸಿಕ್ಕುವುದಿಲ್ಲ. ಎಲ್ಲ ಮನೆಯಲ್ಲೇ ಇದೆ ರೀ, ಆದರೆ ಯಾಕೆ ಸಿಕ್ಕುವುದಿಲ್ಲ? ಯೋಚನೆ ಮಾಡಿ. ಪ್ರತಿಯೊಂದು ಕಣ ಕಣ ಸ್ವತಂತ್ರ ಇದೆ. ಯಾವುದೂ ನಿನ್ನ ಇಚ್ಛೆಯ ಅನುಸಾರ ಇಲ್ಲ. ಯಾಕಿಲ್ಲ ಅಂತಂದ್ರೆ ನಿಂದಿಲ್ಲದ. ಅದೆಲ್ಲ ಪರಮ ಸ್ವತಂತ್ರ ಇದೆ ಇದೆ ಇದೆ. ಇದ್ದದ್ದನ್ನ ನಾವೇನ್ ಮಾಡ್ತಾ ಇದ್ದೀವ್ರಿ? ನನ್ನದಾಗಿಸಿಕೊಳ್ಳುವ ಪ್ರಯತ್ನ ಮಾಡ್ತೀವಿ. ಆ ಪ್ರಯತ್ನದೊಳಗ ಅನಂತ ಕಾಲ ಪ್ರಯತ್ನ ಮಾಡಿದ್ರೂ ಯಾವೊಂದು ಪರಮಾಣು ನನ್ನದಾಗಲಿಲ್ಲ, ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಪ್ರಯತ್ನದೊಳಗ ನನ್ನ ಇಂಥ ಅಮೂಲ್ಯವಾದಂಥ ಜೀವನ ಕಳೆದು ಹೋಗ್ತಾ ಇದೆ. ಲಾಭ ಏನೂ ಇಲ್ಲ, ಬಸ್ ಹಾನಿನೇ, ಕಳ್ಕೊಳ್ಳೋದೇ ಇದೆ. ಏನು ಹೇಳಿದ್ರಿಲ್ಲಿ? ನಡೀರಿ. ಧಾರಣಾದಿಂದ ಹಿಡಿದು ಪಾರಣೆಯವರೆಗಿನ 16 ಪ್ರಹರದ ಸಮಯವನ್ನು ಶ್ರಾವಕನು ಒಳ್ಳೆಯ ಪ್ರಕಾರದ ಧರ್ಮಪೂರ್ವಕವಾಗಿಯೇ ಕಳೆಯಬೇಕಾಗುವುದು. ಒಳ್ಳೆಯ ಪ್ರಕಾರ ಅಂದ್ರೆ ಏನ? ಮುಂದೇನು ಹೇಳಿದ್ರಲ್ಲ ಅದೇ ವಿಷಯ ಕಷಾಯಗಳ ತ್ಯಾಗದ ಸಲುವಾಗಿನ ಉಪವಾಸ ಇದೆ. ಎಷ್ಟು ಬಾರಿ ಬೋಲ್ಡ್ ಮಾಡೋದ, ಬುದ್ಧಿಯೊಳಗೆ ಎಷ್ಟು ಸ್ಥಿರ ಮಾಡಿಕೊಳ್ಳೋದ. ವಿಷಯ ಕಷಾಯದ ತ್ಯಾಗ ಆಗಲಿಲ್ಲ ಅಂತಂದ್ರೆ ಹೇಳಿದ್ರಲ್ಲ ಭಜನೆ ತ್ಯಾಗ ತ್ಯಾಗವೆಂದೆಲ್ಲ ಹೇಳುವರು, ಎಲ್ಲಿದೆ ಸತ್ಯ ತ್ಯಾಗವಾದರು. ರಾಗ ದ್ವೇಷಗಳ ತ್ಯಾಗವಿಲ್ಲದೆ ಅರೆರೆ. ರಾಗದ್ವೇಷದ ತ್ಯಾಗ ಇಲ್ಲ, ಆಹಾರದ ತ್ಯಾಗ ಮಾಡಿರಿ. काय आहे सुद्धा ताई? केवढं तिरस्कृत केलेले आहे आम्हाला, तरी सुद्धा आम्ही महानच म्हणून घेतो. ಎಲ್ಲಿದೆ ಸತ್ಯ ತ್ಯಾಗವಾದರು? ರಾಗದ್ವೇಷಗಳ ತ್ಯಾಗನ ಮಾಡಲಿಲ್ಲ ಅಂತಂದ್ರೆ ತ್ಯಾಗ ಯಾವುದರ? ಜಗತ್ತಿನೊಳಗೆ ಈ ಜೀವದ ಸಲುವಾಗಿ ತ್ಯಾಗ ಯೋಗ್ಯವೊಂದ ರಾಗದ್ವೇಷನೇ ಇದೆ. ಏನ್ ನಿಮ್ದು ಹೆಸರ? ಸುನೀತಾ. ಲೋಕದೊಳಗ ಎಲ್ಲೇ ಹೋದ್ರನು ನೀ ಸ್ವರ್ಗದೊಳಗೆ ಹೋಗು, ನರಕದೊಳಗೆ ಹೋಗು. ಅಲ್ಲಿಯ ದೇಹದಿಂದ, ಅಲ್ಲಿಯ ಸಂಯೋಗದಿಂದ, ಅಲ್ಲಿಯ ಹಸಿಯ ಬಾಯಾರಿಕೆಯಿಂದ ನಿನಗೆ ದುಃಖ ಇಲ್ಲ. ನಿನಗೆ ರಾಗದ್ವೇಷದಿಂದನೇ ದುಃಖ ಇದೆ. ಸ್ವರ್ಗದೊಳಗೆ ಏನೆಲ್ಲ ಇದೆ, ಆದ್ರೂ ನಿನ್ನ ರಾಗದ್ವೇಷ ಹೋಗಲಿಲ್ಲ ಅಂಥೇಳಿ ನಿನಗೆ ಸುಖ ಆಗಲಿಲ್ಲ. ಮನುಷ್ಯ ಆದ ನಂತರ ಸಮೃದ್ಧಿ ಇದ್ರೂ ರಾಗದ್ವೇಷ ಇದ್ದ ನಂತರ ಸುಖಿ ಇಲ್ಲ. ಮತ್ತು ಎಲ್ಲಿ ತಂಗಿ ಇದೆ ಅಲ್ಲಂತೂ ಸುಖ ಇಲ್ಲವೇ ಇಲ್ಲ. ಎಲ್ಲಿ ಆರೋಗ್ಯ ಇದೆ ಅಲ್ಲಿ ಕೂಡ ರಾಗದ್ವೇಷ ಇದ್ರೆ ಸುಖ ಎಲ್ಲೇ ಇದ್ದಾರೆ. ಎಲ್ಲಿ ಆರೋಗ್ಯ ಇಲ್ಲ ಅಲ್ಲಂತೂ ಪ್ರತ್ಯಕ್ಷ ದುಃಖ ಇದೆ. ಎಲ್ಲಿ ಸಹಾಯಕರಿದ್ದಾರೆ, ಮನೆ ತುಂಬ ಎಲ್ಲ ಅನುಕೂಲ ಸಂಯೋಗದರೆ, ಮಕ್ಕಳ ಮೊಮ್ಮಕ್ಕಳ ಸೊಸೆಯಂದಿರ ಅಳೆಯಂದಿರ ಯಾರು ಇರ್ಬೇಕು ಅವರೆಲ್ಲ. ಆದ್ರೆ ನಿನ್ನಲ್ಲೇ ರಾಗದ್ವೇಷ ಇತ್ತು ಅಂತಂದ್ರೆ ಅವರೆಲ್ಲ ಸೇರಿ ನಿನ್ನನ್ನು ಸುಖಿ ಮಾಡೋ ಸಾಧ್ಯ. ಕೋಟಿಗಟ್ಟಲೆ ಧನ ಬಿದ್ದದ್ದು ಇದೆ. ಆದ್ರೆ ಅಪ್ಪಾಜಿ ಹೇಳ್ರು, ನೀನು ಅಸಹಾಯಾಗಿ ಬೆಡ್ ಮೇಲೆ ಬಿದ್ದುಕೊಂಡಿದ್ದಿ ಅಂತಂದ್ರೆ 1 ಕೋಟಿ ರೂಪಾಯಿ ಕರೆನ್ಸಿ ಇದಾವೆ, ಆದ್ರೆ ನಿನಗೊಂದು ಗ್ಲಾಸ್ ನೀರು ಸಿಕ್ಕುವುದಿಲ್ಲ. ಇದೆಲ್ಲ ಪ್ರತ್ಯಕ್ಷ ಇರುವಾಗ ಕೂಡ ನಾವು ಯಾಕೆ ವಿಶ್ವಾಸ ಮಾಡ್ತಾ ಇಲ್ಲ? ಯಾವಾಗ ನಮ್ಮ ಮೇಲೆ ಸಮಯ ಬರ್ತಿದೆ ಆವಾಗಂತೂ ಅಧೀರ ತತ್ತರಿಸಿ ಹೋಗ್ತೇವ್ರಿ. ಯಾವಾಗ ಲೋಕದೊಳಗೆ ನೋಡಿ ಕಲಿಯುವ ಅವಕಾಶ ಇದೆ ಆವಾಗ ಅದರ ಸಲುವಾಗಿ ದರಕಾರನ ಮಾಡೋದಿಲ್ಲ. ಇಷ್ಟೇ ಆದದ್ದು ನಮ್ಮ ಸಂಸಾರಕ್ಕೆ, ನಮ್ಮ ಜನ್ಮ ಮರಣಕ್ಕೆ ಕಾರಣ ಇಷ್ಟೇ ಇರೋದ್ರಿ. ಯಾವಾಗ ಅವಕಾಶ ಇದೆಯಲ್ಲ ಆವಾಗ ಅದರದ್ದು ದರಕಾರ ಇಲ್ಲರಿ. ಯಾವಾಗ ಪ್ರಸಂಗ ಬರ್ತಿದೆಯಲ್ಲ ಆವಾಗ ಅದು ಸಾಧ್ಯ ಆಗುದಿಲ್ಲ. ಯೋಚನೆ ಮಾಡೋದು,
ದಾರಿಯಿಂದ ಹೋಗುವ ವೇಳೆದೊಳಗ ಭೀಕರ ಅಪಘಾತಕ್ಕೀಡಾದ ನಂತರ ಭೇದ ಜ್ಞಾನ ಮಾಡೋಕೆ ಸಾಧ್ಯ ಇಲ್ಲ. ಇನ್ನೊಬ್ಬರದ್ದು ಯಾರ್ದಾದ್ರೂ ಅಪಘಾತ ಆಗಿತ್ತು ಅಂತಂದ್ರೆ ಓಹೋ ಈ ದೇಹದ ಸಂಯೋಗ ಹೀಗೆ ಇದೆ ಅಂಥೇಳಿ ಭೇದ ಜ್ಞಾನ, ಆ ಸ್ವರೂಪದ ವಿಚಾರ, ಈ ಕ್ಷಣಭಂಗುರತೆಯ ನಿರ್ಣಯ ಎಲ್ಲ ಮಾಡೋಕೆ ಸಾಧ್ಯ ಇದೆ. ಆದರೆ ಆವಾಗ ಅದನ್ನು ಅವ್ರದ್ದಂತೆಯೂ ಬೇಕಾದ್ರೆ ಅಯ್ಯೋ ಅಂತೆಯೂ ಮುಂದೆ ಹೋಗ್ತೇವೆ. ನಮಗೆ ಯಾವಾಗ ಬರ್ತಿದೆ ಆ ವೇಳೆದೊಳಗೆ ಅದು ಧೈರ್ಯನೇ ಇರೋದಿಲ್ಲ, ಜ್ಞಾನ ಎಲ್ಲ ಜಬ್ಬೆ ಹೋಗಿರ್ತಿದೆ. ಸಂಸಾರ ಇಷ್ಟ ಇದೆ ರೀ, ಇಷ್ಟರಿಂದನೇ ನಡೀತಾ ಇದೆ. ಮಹಾ ದೊಡ್ಡ ಅಪರಾಧ ಏನ್ರೆ ಆಗಿದೆ ಹೀಗೆ ಮಾತೆಲ್ಲ. ಆದರೆ ಈ ಅಪರಾಧದಂಥ ದೊಡ್ಡ ಅಪರಾಧ ಬೇರೆ ಯಾವುದೂ ಇಲ್ಲ. ಸಂಸಾರ ಅಸಾರ ಇರೋದು, ಸಂಯೋಗ ಸಂಯೋಗಿ ಜನರೆಲ್ಲ ಸ್ವಾರ್ಥಿ ಇರೋದು. ಇದು ಮನೆಯಲ್ಲಿ ಕಾಣಿಸ್ತಾ ಇದೆ ಏನಿಲ್ಲ, ಟಿವಿಯಲ್ಲಿ ತೋರಿಸ್ತಾರೆ, ಮೊಬೈಲ್ದೊಳಗೆ ತೋರಿಸ್ತಾರೆ, ನೋಡಿ ಮಜಾ ಮಾಡ್ತೇವ್ರೆ. ಹೌದೇನಿಲ್ಲ? ಬೇಕಾದ್ರೆ ಇನ್ನೊಬ್ಬರಿಗೆ ಹೇಳ್ತೇವ್ರೆ ಹೀಗೆ ಬಂದಿತ್ತು ನೋಡು ಮೊಬೈಲ್ ಒಳಗೆ ಅಂತೇಳಿ. ಆದರೆ ಕಲಿತ್ಕೊಳ್ಳೋದೇನೂ ಇಲ್ಲ. ಬಸ್ತಿಗೆನೂ ಹೋದೆವು, ದಾನನೂ ಕೊಟ್ಟೆವು, ನೊಂಪಿನೂ ಮಾಡಿದೆವು, ವ್ರತನೂ ಮಾಡಿದೆವು, ಎಲ್ಲ ಮಾಡಿದೆವು. ಅದರ ಒಳಗಿನ ವಿಷಯ ಕಷಾಯ ಹಾಗೆ ಇದಾವೆ ಮತ್ತಷ್ಟು ಬೆಳೀತಾ ಇದ್ದಾವೆ. ಬಸ್ಟಿಗೆ ಹೋದ್ಮೇಲೆ ದಿನ ಬಸ್ಟಿಗೆ ಹೋಗೋ ನಿಯಮ ತಗೊಂಡ್ಮೇಲೆ ಇನ್ನಷ್ಟು ಬೆಳೀತಾವೇನಿಲ್ರಿ ಅವ. ಯೋಚನೆ ಮಾಡೋದು, ಒಳಗೆ ನೋಡ್ಕೊಳ್ಳೋದು. ಬೆಳೀತಾ ಇದ್ದಾವೋ, ಕೃಷ ಆಗ್ತಾ ಇದ್ದಾವೋ, ನನ್ನ ಜೀವನ ಕೃಷ ಆಗ್ತಾ ಇದೆ, ನನ್ನಲ್ಲಿ ಜ್ಞಾನ, ಯಥಾರ್ಥತೆ, ಜಿನೇಂದ್ರ ಪ್ರಭುವಿನ ಮಾರ್ಗ ಕಾಣಿಸ್ತಾ ಇದೆಯನ, ಬೆಳೀತಾ ಇದೆಯನ, ಹೆಚ್ಚಾಗ್ತಾ ಇದೆಯನ, ಆಯು ಅಂತೂ ಕ್ಷೀಣ ಆಗ್ತಾ ಇದೆ, ದೇಹ ಅಂತೂ ದುರ್ಬಲ ಆಗ್ತಾ ಇದೆ ಏನಿಲ್ರಿ. ಅದಕ್ಕೆ ಔಷಧಿ ಮಾಡ್ತೇವ್ರಿ. ಬಲ ಬರುವಂಥ ಬಲವರ್ಧಕ ಆಹಾರ ಸೇವನೆ ಮಾಡ್ತೇವೆ, ವಿಹಾರಾದಿಗಳನ್ನು ಮಾಡ್ತೇವೆ. ಇಷ್ಟು ನೀರು ಕುಡಿ, ಹಾಗೆ ಮಾಡಿ, ಹೀಗೆ ಮಾಡಿ, ಅದೆಲ್ಲ ಸ್ಮರಣೆಯಲ್ಲಿ ಇರ್ತಿದೆ ಏನಿಲ್ರಿ. ಮತ್ತು ಇಲ್ಲೇದ ನಿನ್ನೇನು ಹೇಳಿತ್ತು ನೆನಪಿರುತ್ತಿಲ್ಲ. ಉಪವಾಸಾದಿಗಳನ್ನು ಮಾಡೋದು, ಉಪವಾಸ ಆದಿ ಏನು ಹೇಳಿದ್ರಲ್ಲ ಎಲ್ಲ ನಾವು ಧರ್ಮಕ್ಕೆ ಸಂಬಂಧಿಸಿದ ಭಾಷೆ ಏನೇನು ಕ್ರಿಯೆ ಮಾಡ್ತೇವೆ ಅಥವಾ ಜಗತ್ತಿನೊಳಗೆ ಮಾಡ್ತಾ ಇರುವುದನ್ನು ನೋಡುತ್ತೇವೆ. ಅದರ ಹಿಂದೆ ಉದ್ದೇಶ ಏನಿದೆ? ವಿಷಯ ಕಷಾಯದ ತ್ಯಾಗ. ಅದು ಆಗಲಿಲ್ಲ ಅಂತಂದ್ರೆ ಆಹಾರ ಬಿಟ್ಟ ಅವನಿಗೆ ಅಂತರಾಯ ಕರ್ಮದ ಉದಯ ಇರ್ತಾರೆ ಅಂಥೇಳಿ ಬಿಟ್ಟ ಅಷ್ಟೇ. ನಾವು ಮುಂದೆ ಮಾಡ್ತೇವೆ ನಮ್ಮನ್ನು ಉಳಿಸ್ಕೊಳ್ಳ, ನಮ್ಮ ಶಿಥಿಲಾಚಾರ ಕಾರಣ. ಎಲ್ಲ ಶಿಥಿಲಾಚಾರಕ ಪಥಭ್ರಷ್ಟತೆಗೆ ಕಾರಣ. ಧಾರಣಾದಿಂದ ಹಿಡಿದು ಪಾರಣೆಯವರೆಗಿನ 16 ಪ್ರಹರದ ಸಮಯವನ್ನು ಶ್ರಾವಕನು ಒಳ್ಳೆಯ ಪ್ರಕಾರದ ಧರ್ಮಪೂರ್ವಕವಾಗಿಯೇ ಕಳೆಯಬೇಕಾಗುವುದು. ಎಂದರೇನೆ ಅವನ ಉಪವಾಸ ಮಾಡುವುದು ಸಾರ್ಥಕವಿದೆ. ಏಕೆಂದರೆ ವಿಷಯ ಕಷಾಯಗಳ ತ್ಯಾಗ ಮಾಡುವ ಸಲುವಾಗಿಯೇ ಉಪವಾಸ ಮೊದಲಾದವು ಯಾವ್ಯಾವ? ಬಸ್ತಿಗೆ ಹೋಗೋದು ಮೊದಲು ಮಾಡಿಕೊಂಡು, ನಮೋಕಾರ ಮಂತ್ರ ಹೇಳೋದು ಮೊದಲು ಮಾಡಿಕೊಂಡು, ಅದಕ್ಕಿಂತ ಮೊದಲಂತೂ ಯಾವುದಿಲ್ಲ. ನಮೋಕಾರ ಮಂತ್ರ ಉಚ್ಚರಿಸೋದು, ಪಂಚಪರಮೇಷ್ಠಿಗಳನ್ನು ಸ್ಮರಿಸೋದು ಯಾವುದರ ಸಲುವಾಗಿದೆ? ವಿಷಯ ಕಷಾಯದ ತ್ಯಾಗ. ಜಪ ಮಾಡೋದು ದಿನ ಇಷ್ಟ ಯಾವುದರ ಸಲುವಾಗಿ? ಕೋರ್ಟ್ ಒಳಗೆ ಕೇಸ್ ನನ್ನಂತೆ ಆಗುವ ಸಲುವಾಗಿ. ಶಾಂತಿಗೆ ಮಾಡೋದು ಯಾವುದರ ಸಲುವಾಗಿ? ಮನೆಯೊಳಗೆ ಶಾಂತಿ ಆಗಿದೆ ಅಂತ. ಮನೆಯೊಳಗೆ ಅಶಾಂತಿ ಎಲ್ಲಿದೆ ರೀ? ನಿನ್ನೊಳಗಿದೆ ಅಶಾಂತಿ. ಮನೆಯೊಳಗೆಲ್ಲಿದೆ ಅಶಾಂತಿ? ಮತ್ತು ಕೋರ್ಟ ಕೇಸ್ ಅಂತೂ ಜೈಲರಲ್ಲಿ ಇರೋದನ್ನು ಎಲ್ರಿ. ಯಾಕೆ? ಸ್ವಾಭಾವಿಕವಾಗಿನ ಆ ಕುಲದ ಮಹಿಮೆ ಆಗಿದೆ. ಆ ಕುಲದಲ್ಲಿ ಉತ್ಪನ್ನವಾಗುವಂಥ ಜೀವರುಗಳದ್ದು ಸ್ವಭಾವನ ಕೋಮಲ ಇರ್ತಿದೆ, ಅಷ್ಟು ತೀವ್ರ ಇರೋದಿಲ್ಲ. ಇದಿಷ್ಟು ನಂದಿದೆ ನೋಡಂಥೇಳಿ ಅನ್ಯಾಯವಾಗಿ ತಮ್ಮ ಹೇಳ್ತಾ ಇದ್ರೂ ಕೂಡ
ಆಯ್ತಪ್ಪ ಅಂಥೇಳಿ ಕೊಟ್ಟು ಬಿಡುವಂಥ ಇರ್ತಾನ್ರಿ ಅಣ್ಣ ಜೈನರೊಳಗೆ. ಕಥೆ ಬರ್ತಿದೆಯಲ್ಲ, ಅಣ್ಣ ತಮ್ಮ ಇದ್ದರು, ತಮ್ಮನ ಮದುವೆ ಆಗಿರಲಿಲ್ಲ, ಅಣ್ಣನಿಗೆ 4 ಮಕ್ಕಳಿದ್ರು. ತಮ್ಮ ಕಾವಲಕ್ಕೆ ಇದ್ದ, ಅಲ್ಲಿ ಗೋಧಿ ರಾಶಿ ಕಾವಲಕ್ಕ. ಅವ ಅಣ್ಣ ಮನೆಗೆ ಹೋಗಿದ್ದ ವಾಸ ಮಾಡಲಿಕ್ಕೆ. ಆಗ ತಮ್ಮ ವಿಚಾರ ಮಾಡಿದೆ, ಇಬ್ಬರದು ಇತ್ತು, 2 ಹೊಲ ಬೇರೆ ಬೇರೆ ಇದ್ದು, 2 ರಾಶಿ ಇದ್ದು. ಹಾಗೆ ತಮ್ಮ ವಿಚಾರ ಮಾಡಿದೆ, ನಾನರೇ ಒಬ್ಬನಾದೆ. ಕಥೆಯೇನೋ ಎಲ್ರಿಗೂ ಗೊತ್ತಿದೆ ರೀ. ತಮ್ಮ ವಿಚಾರ ಮಾಡಿದ, ನಾನರೇ ಒಬ್ಬನಾದೆ. ಅಣ್ಣ 6 ಮಂದಿ ಅದಾರ, 4 ಮಕ್ಕಳ. ಅಣ್ಣ ಅತ್ತಿಗೆ 4 ಚೀಲ ಗೋಧಿ ಈ ಕಡೆ ರಾಶಿ ಒಣಗಿದ, ಆ ಕಡೆ ಹಾಕಿದ. ಅವ ಬಂದ ವಾಸ ಮಾಡಿ, ಹೋಗಪ್ಪ ನೀನ್ನ ಅಂತೇಳಿ ಕಳಿಸಿದ. ಇವ್ ಹೋದ್ಮೇಲೆ ಅವನು ವಿಚಾರ ಮಾಡಿದ, ಏನ ನಂದಿಷ್ಟು ದೊಡ್ಡ ಪರಿವಾರ ಸಲುವಾಗಿ ಪಾಪದು ವ್ಯರ್ಥನ ಏನಾಗ್ತಿದೆ, ದುಡಿಬೇಕಾಗ್ತಿದೆ ಅಂತ ಹೇಳಿ ಅಂದ. ಅವನಿಗಿರ್ಲಿ ಅಂಥೇಳಿ ಅವನು ತೆಗೆದ 4 ಚೀಲ ಹಾಕಿ. ಇದು ಜೈನರ ಸಹೋದರತ್ವ ಇದೆ ರೀ, ಬಂಧುತ್ವ ಇದೆ ರೀ. ಇಂದು ಕೇಸ್ ಯಾರಲ್ಲೇ ಇರ್ತಾವ್ರಿ, ಅಂತಮ್ರಲ್ಲೇನಲ್ಲ. ಹಾಗಾದರೆ ನಾವು ಯಾವ ಕಡೆ ಹೊರಟಿದೆವು, ಎಲ್ಲಿಂದ ಬಂದಿದ್ದೆವು, ಯಾವ ಒಂದು ಮಹಾ ಕಾರ್ಯದಿಂದ ಬಂದಿದ್ದೆವು, ಅಲ್ಲಿ ಏನು ಮಾಡ್ತಾರೆ ವಿಷಯಕಶಾಹಿ. ಅವರಿಬ್ಬರು ಅಣ್ಣ ತಮ್ಮನ ಇದ್ದರಲ್ಲ, ಅವ್ರೇನು ಮಾಡ್ಯಾರ? ಯಾರಿಬ್ರು ಯಾರಿಬ್ರು ಹೇಳ್ರಿ, ನಾ ಯಾರ್ದು ಹೇಳ್ಬೇಕಂತೇನೆ. ಒಬ್ಬೊಬ್ರು ಹೇಳ್ರಿ, ನಂಗೆ ಏನು ತಿಳಿದಿಲ್ಲ. ಹೇಳ್ರಿ ಯಾರ ಯಾರು ಹೇಳ್ರಿ. ದೇಶಭೂಷಣ್ ಕುಲಭೂಷಣ್ ರೇ. ವಿಷಯ ಕಷಾಯಕ ವಶ ಆದರೂ ಮಾಡಿದ್ರೇನ ತಮ್ಮ ತಮ್ಮ ಮಲಿನ ಭಾವಕ್ಕೆ ಪಶ್ಚಾತ್ತಾಪ ಪಟ್ಕೊಂಡು ಯಾರಿಗೂ ಮುಖ ತೋರಿಸಿದ್ದ ಹೊರಟು ಹೋದರು. ಪರಿಚಯ ಇರಲಿಲ್ಲ ಪಾಪ ಅವರಿಗೆ. ಇತ್ತಂದ್ರೆ ನನಗೆ ಪರಿಚಯನೇ ಇಲ್ಲ ಅಂಥೇಳಿ ಯಾವ ಒಪ್ಪು ಉಳಿಲಿಲ್ರಿ. ಅರೆ ನನ್ನ ಸ್ವಂತ ತಂಗಿ ಅಂಥೇಳಿ ನನಗೆ ಪರಿಚಯನೇ ಇಲ್ಲದ ಅಂಥೇಳಿ ಪಶ್ಚಾತ್ತಾಪ ಪಟ್ಕೊಂಡು ಯಾರು ಉಳಿದ್ರಿ? ಅವನು ಉಳಿಲಿಲ್ಲ, ಅವನು ಉಳಿಲಿಲ್ಲ. ವಿಚಾರ ಮಾಡ್ರೆ ನಮ್ಮ ಪರಂಪರೆ ಅಂಥದ್ದು ಇದೆ. ವಿಷಯ ಕಷಾಯದ ತ್ಯಾಗ ಮಾಡುವ ಸಲುವಾಗಿ ಪ್ರತಿಯೊಂದು ಕಾರ್ಯದ ಯಾರಾದರೂ ನಾವೆಲ್ಲ 4 ಮಂದಿ ಅನ್ನೋದು ಇದೇನಿದೆ, ಕಷಾಯ ಇದೆ. ಯಾವುದರ ಸಲುವಾಗಿ? ಧರ್ಮದ ಸಲುವಾಗಿ, ಬಸ್ತಿ ಹೋಗುವ ಸಲುವಾಗಿ. ಬಸ್ತಿ ಮೇಲೆ ಅಧಿಕಾರ ಏನಿದೆ ನೋಡ್ರಿ, ವಿಚಾರ ಮಾಡೋದನ್ನ. ಇಲ್ಲಿ ವಿಷಯ ಕಷಾಯಗಳ ತ್ಯಾಗದಿಂದ ಉಪವಾಸ ಸಾರ್ಥಕ ಆಗ್ತಿದೆ. ಉಪವಾಸ ಅಂದ್ರೆ ಬರೀ ಒಂದು ಉಪವಾಸ ಅಲ್ಲ, ಪ್ರಸಂಗ ಅಲ್ಲಿ ಸನ್ನಿವೇಶ ಉಪವಾಸದ ನಡೆದಿದೆ ಅಂತ ಹೇಳಿ ಹೇಳ್ತಾರೆ.